ನಮಸ್ಕಾರ. ಇಂದಿನ ಸೌಂದರ್ಯ ಲಹರಿಯ ಉಪನ್ಯಾಸಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಳಿಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನ ವಕ್ಷೋರುಹಾಂ. ಪಾಣಿಭ್ಯಾಮಲಿಪೂರ್ಣ ರಕ್ತಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಂ ಅಂಬಿಕಾಂ. ನೆನ್ನೆಯ ದಿನ ಸೌಂದರ್ಯ ಲಹರಿಯ 6ನೇ ಶ್ಲೋಕನ ಅನುಸಂಧಾನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತೆ ಈಗ 6ನೇ ಶ್ಲೋಕನ ಪುನಃ ತೆಗೆದುಕೊಳ್ಳೋಣ. ನೆನ್ನೆ ಹೇಳಿದ ಹಾಗೆ ಕಾಮರಾಜ ಮನ್ಮಥ ಅವನು ಜಗತ್ತಿನ ಮೇಲೆ ಎಷ್ಟು ಪರಿಣಾಮವನ್ನು ಬೀರುತ್ತಾನೆ, ಅವನ ರೋಲ್, ಅವನ ಒಂದು ಯಾವ ಕೆಲಸವಿದೆಯೋ ಅದು ಅತ್ಯಂತ ಪ್ರಮುಖವಾದದ್ದು. ಹಾಗೂ ಆತ ಶ್ರೀವಿದ್ಯಾ ಋಷಿ, ಕಾದಿವಿದ್ಯೆಯ ಮಂತ್ರದ್ರಷ್ಟಾರ. ಈ ಕಾರಣದಿಂದ ಆದಿಶಂಕರರು ಸೌಂದರ್ಯ ಲಹರಿಯು ಶ್ರೀವಿದ್ಯಾ ಗ್ರಂಥವಾದ ಕಾರಣ ಸೌಂದರ್ಯ ಲಹರಿಯಲ್ಲಿ ಶ್ರೀವಿದ್ಯಾ ಋಷಿಯಾದ ಕಾದಿವಿದ್ಯೆಯ ಪ್ರವರ್ತಕನಾದ ಋಷಿಯಾದ ಮನ್ಮಥನಿಗೆ ಮೀಸಲಿಟ್ಟಿದ್ದಾರೆ ಅಂತ ನೋಡಿದ್ವಿ ನಿನ್ನೆ. 5ನೇ ಶ್ಲೋಕದಲ್ಲಿ ಈ ಮನ್ಮಥನ ಮೇಲೆ ಮನ್ಮಥ, ಶಿವ ಹಾಗೂ ವಿಷ್ಣು ಈ ಮೂವರು ಶ್ರೀವಿದ್ಯಾ ಋಷಿಗಳು ಅಂತ ಹೇಳಿದ ಮೇಲೆ ಈ 6ನೇ ಶ್ಲೋಕದಲ್ಲಿ ಮನ್ಮಥನು ಜಗತ್ತಿನ ಮೇಲೆ ಮಾಡುವ, ಅವನಿಂದ ಆಗುವ ಯಾವ ಪರಿಣಾಮ ಇದೆ ಅಂತ ಹೇಳುತ್ತಾ ಇದಕ್ಕೆ ಕಾರಣ ಭಗವತಿಯ ಅನಿರ್ವಚನೀಯವಾದ ದಯಾ ಕೃಪಾ ಕಟಾಕ್ಷವೇ ಕಾರಣ. ಭಗವತಿಯ ದಯಾ ಕೃಪಾ ಕಟಾಕ್ಷವಿಲ್ಲದಿದ್ದ ಪಕ್ಷದಲ್ಲಿ ಅನಂಗನು ಮತ್ತೆ ಶಿವನು ಅವನನ್ನು ದಹಿಸಿದ ಮೇಲೆ ಭಗವತಿಯ ಕೃಪಾ ಕಟಾಕ್ಷದಿಂದ ಅವನು ಮತ್ತೆ ಕಾಮರಾಜನಾಗಿ ಅವನು ದೇಹವಿಲ್ಲದಿದ್ದರೂ ಅವನ ಪ್ರಭಾವವು ಜಗತ್ತಿನ ಮೇಲೆ ಆಗುವ ಹಾಗೆ ದೇವಿಯು ತನ್ನ ಕೃಪಾ ಕಟಾಕ್ಷವನ್ನು ತೋರಿಸಿದಳು ಅನ್ನೋ ಒಂದು ಪಾಯಿಂಟ್ನ ಇಟ್ಕೊಂಡು ಇಲ್ಲಿ ಆದಿಶಂಕರರು ಇದನ್ನು ಹೇಳ್ತಾರೆ. ಇದು ಜಗತ್ತಿನ ಮೇಲೆ ಭಗವತಿಯ ಅನಿರ್ವಚನೀಯವಾದ ದಯಾ ಕೃಪಾ ಕಟಾಕ್ಷಗಳ ಪ್ರಭಾವ. ಜಗತ್ತು ಅಂತ ಹೇಳಿದಾಗ ಡೈರೆಕ್ಟಾಗಿ ಜಗತ್ತಿನ ಮೇಲೆ ಕೃಪಾ ಕಟಾಕ್ಷವನ್ನು ಕೊಡುವುದು ಒಂದು ಕಡೆ, ಮನ್ಮಥನಿಗೆ ಕೃಪಾ ಕಟಾಕ್ಷವನ್ನು ಕೊಟ್ಟು ಮನ್ಮಥನಿಗೆ ಜಗತ್ತಿನ ಮೇಲೆ ಪ್ರಭಾವವನ್ನು ಬೀರುವ ಒಂದು ಪವರ್ನ ಜಗನ್ಮಾತೆಯು ಅವನಿಗೆ ಕೊಟ್ಟಿದ್ದಾಳೆ. ಆ ಮೂಲಕವಾಗಿ ಜಗತ್ತಿನ ಮೇಲೆ ಅವಳ ಅನಿರ್ವಚನೀಯವಾದ ದಯಾಕೃಪಾ ಕಟಾಕ್ಷಗಳ ಪ್ರಭಾವವು ಇದೆ ಎನ್ನುವ ಒಂದು ಧ್ವನಿ ಈ ಶ್ಲೋಕದಲ್ಲಿ ಇದೆ. ಪ್ರಸಂಗ ನೋಡೋಣ. ಶ್ರೀ ಸೌಂದರ್ಯ ಲಹರಿಯ ಹಿಂದಿನ 5ನೇ ಶ್ಲೋಕದಲ್ಲಿ ಭಗವತಿಯ ಕೃಪೆಯ ಪರಿಣಾಮ ರೂಪದ ಕಾಮದೇವನ ಸರ್ವಾಂಗ ಸುಂದರತ್ವದ ಹಾಗೂ ಕಾಮದೇವನ ಸರ್ವಸಮ್ಮೋಹನ ಶಕ್ತಿಯ ಪರಿಚಯವನ್ನು ಕೊಡುತ್ತಾ
ಅವನ ನಿಪುಣತೆಯ ವರ್ಣನೆಯನ್ನು ಮಾಡುತ್ತಾ ಶ್ರೀ ಸೌಂದರ್ಯ ಲಹರಿಯ ಪ್ರಸ್ತುತ ಈ 6ನೆಯ ಶ್ಲೋಕದಲ್ಲಿ ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಕಾಮವಿದ್ಯೆಯಲ್ಲಿ, ಅರ್ಥಾತ್ ಕಾಮದೇವನ ಶ್ರೀವಿದ್ಯೆಯಲ್ಲಿ ಅಥವಾ ಕಾದಿವಿದ್ಯೆಯಲ್ಲಿ ಆತನ ಅರ್ಥಾತ್ ಕಾಮದೇವನ ಋಷಿತ್ವವು ಇರುವುದರಿಂದ, ಅಂದರೆ ಅವನಿಗೆ ಋಷಿತ್ವವು ಇರುವ ಕಾರಣದಿಂದ ಭಗವತಿಯ ಕೃಪಾಕಟಾಕ್ಷವು ಅವನ ಮೇಲೆ ಬಿದ್ದಿರುವುದರಿಂದ ಕಾಮದೇವನ ಅವನ ನಿಪುಣತೆಯ ಕೃಪಾಕಟಾಕ್ಷದಿಂದ ಭಗವತಿಯು ಅವನ ಮೇಲೆ ಕೃಪಾಕಟಾಕ್ಷವನ್ನು ತೋರಿಸಿದಳು. ಕಾಮದೇವನು ಜಗತ್ತಿನ ಮೇಲೆ ತನ್ನ ಕೃಪಾಕಟಾಕ್ಷವನ್ನು ತೋರಿಸುತ್ತಾನೆ. ಆ ಕಾರಣದಿಂದ ಜಗತ್ತಿನ ಮೇಲೆ ಆಗುವ ಪರಿಣಾಮವನ್ನು ಇಲ್ಲಿ ವರ್ಣಿಸಿದ್ದಾರೆ. ಬ್ರಹ್ಮಾಂಡವು ಬ್ರಹ್ಮಾಂಡವಾಗಿ ಹೊರಹೊಮ್ಮಬೇಕಾದರೆ ಕಾಮದೇವನ ಕೆಲಸವು ತುಂಬ ಮುಖ್ಯ. ಸೃಷ್ಟಿ ಮಾಡುವುದಾಗಲಿ, ಸ್ಥಿತಿಯಲ್ಲಿ ಇರುವುದಾಗಲಿ ಅಥವಾ ಸಂಹಾರ ಕಾರ್ಯಕ್ಕೆ ಎಲ್ಲಕ್ಕೂ ಕಾಮದೇವ ಬೇಕು. ಜೊತೆಗೆ ಈ ಸೃಷ್ಟಿ ಸ್ಥಿತಿ ಸಂಹಾರ ಅನ್ನೋದು ಇಟ್ಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್. ಬ್ರಹ್ಮಾಂಡ ಸೃಷ್ಟಿಯಾದಾಗ ಮಾತ್ರ ಸೃಷ್ಟಿ ಆಮೇಲೆ ಸ್ಥಿತಿ ಆಮೇಲೆ ಲಯ ಅಲ್ಲ. ಪ್ರತಿದಿನವೂ ಎಷ್ಟು ಜೀವಿಗಳು ಹುಟ್ಟುತ್ತಿದ್ದಾರೆ, ಎಷ್ಟು ಪ್ರಾಣಿಗಳು ಹುಟ್ಟುತ್ತವೆ, ಎಷ್ಟು ಶಿಶುಗಳು ಜನ್ಮ ತಾಳುತ್ತವೆ. ಜನ್ಮ ತಳೆದ ತಕ್ಷಣ ತಾಯಿಯ ಗರ್ಭದಿಂದ ಆಚೆ ಬಂದ ತಕ್ಷಣ ಸ್ಥಿತಿ ಪ್ರಾರಂಭವಾಗುತ್ತಲ್ಲ, ಪ್ರಾಣ ಬಿಡುವವರೆಗೂ. ಸೊ ಹಾಗಾಗಿ ತ್ರಿಮೂರ್ತಿಗಳು ಬ್ರಹ್ಮಾಂಡದ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತಿದ್ದಾರೋ ಪಿಂಡಾಂಡದ ಮೇಲೂ ಪ್ರಭಾವವನ್ನು ಅವರು ಬೀರ್ತಾ ಇದ್ದಾರೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಎನ್ನುವುದು ಇಟ್ಸ್ ಅ ಕಂಟಿನ್ಯೂಯಸ್ ಪ್ರಾಸೆಸ್, ಇದು ನಿಲ್ಲೋದಲ್ಲ. ಆದ್ದರಿಂದ ಕಾಮದೇವನಿಗೆ ಕಂಟಿನ್ಯೂಸ್ ಕೆಲಸ ಇದೆ, ಅದು ಒಂದು. ಇದು ದಿಸ್ ಅಪ್ಲೈಸ್ ಆಲ್ಸೋ ಟು ಸ್ಪೇಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಅಂದರೆ ಹೊಸ ಸ್ಪೇಸ್ ಅನ್ನೋದು ಆಕಾಶ ತತ್ವ ಕ್ರಿಯೇಟ್ ಆಗ್ತಾ ಇರಬೇಕು. ದೊಡ್ಡದಾಗ್ತಾ ಬರುತ್ತೆ, ಒಂದು ಬಲೂನನ್ನು ಬಬಲ್ ಥರ ಹೀಗೆ ಯೂನಿವರ್ಸ್ ಹೀಗೆ ಕ್ರಿಯೇಟ್ ಆದಾಗ, ಒಂದು ಆಕಾಶ ತತ್ವ ಕ್ರಿಯೇಟ್ ಆದಾಗ ಆಕಾಶದ ಒಳಗಡೆ ಇರೋ ಪಂಚಭೂತಗಳಲ್ಲಿರುವ 4 ಭೂತಗಳು, ಯಾವುದು ವಾಯು ಪಂಚೀಕರಣ ಅಂತ ತಗೊಂಡಾಗ ನಾವು ಅವು ಕೂಡ ಕ್ರಿಯೇಟ್ ಆಗಬೇಕಲ್ಲ. ಯೂನಿವರ್ಸ್ ದೊಡ್ಡದಾಗ್ತಾ ಇದೆ ಅಂದಾಗ, ಬೆಳೀತಾ ಇದೆ ಯೂನಿವರ್ಸ್ ಅಂದಾಗ, ಈ ಆಕಾಶ ತತ್ವ ಅದರಿಂದ ಆಗುವ, ವಾಯುತತ್ವ ಅದರಿಂದ ಆಗುವ, ಈ ಬೇರೆ ಎಲ್ಲ ಕೆಳಗಡೆವರೆಗೂ ಎಲ್ಲ ಪೃಥ್ವಿ ತತ್ವದವರೆಗೂ ಎಲ್ಲವುದು ಕ್ರಿಯೇಟ್ ಆಗಬೇಕು. ಅವು ಕ್ರಿಯೇಟ್ ಆಗ್ತಾ ಇದೆ ಅಂದರೆ ಅವುಗಳಿಂದ ಬಂಧಿತವಾದ, ಅವುಗಳಿಂದ ಮ್ಯಾನೇಜ್ ಆಗಿರುವಂತಹ ಷಟ್ಚಕ್ರಗಳು ಕೂಡ ಕ್ರಿಯೇಟ್ ಆಗಬೇಕು. ಹಾಗೆ ಷಟ್ಚಕ್ರಗಳು ಕ್ರಿಯೇಟ್ ಆದಾಗ ಆ ಷಟ್ಚಕ್ರಗಳಲ್ಲಿ ಯಾರಿದ್ದಾರೆ, ಷಟ್ಚಕ್ರಗಳಿಂದ ಯಾರೋ ಗವರ್ನ್ ಆಗಿದ್ದಾರೆ ಅಂತ ನೋಡಿದಾಗ ನಮ್ಮ ಮಾನವರು ಕ್ರಿಯೇಟ್ ಆಗ್ತಾ ಇರ್ತಾರೆ. ಆದ್ದರಿಂದ ಪಾರ್ಟಿಕಲ್ಸ್, ಮ್ಯಾಟರ್, ಡಾರ್ಕ್ ಮ್ಯಾಟರ್, ಪ್ರೋಟಾನ್ಸ್, ನ್ಯೂಟ್ರಾನ್ಸ್, ಎಲೆಕ್ಟ್ರಾನ್ಸ್ ಇವೆಲ್ಲ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಷ್ಟೇ ಅದಕ್ಕೆ ಡಾರ್ಕ್ ಮ್ಯಾಟರ್, ಡಾರ್ಕ್ ಎನರ್ಜಿ ಎಷ್ಟು ಕ್ರಿಯೇಟ್ ಆಗ್ತಾ ಇರುತ್ತೆ, ಡಿಸ್ಟ್ರಾಯ್ ಆಗ್ತಾ ಇರುತ್ತೆ ಇನ್ ಎವ್ರಿ ಮೊಮೆಂಟ್ ಅಂತ ಹೇಳೋದಕ್ಕೆ ಇಲ್ಲಿ ಮತ್ತೆ ನಮ್ಮ ಕಾಮದೇವ ಬೇಕು. ಹಾಗೆ ಮಾಲಿಕ್ಯುಲರ್ ಕೆಮಿಸ್ಟ್ರಿ ತಗೊಂಡ್ರೆ ಅಥವಾ ನಮ್ಮ ಅಟಾಮಿಕ್ ಇದು ತಗೊಂಡಾಗ ಎಷ್ಟೋ ಅಯಾನ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಎಷ್ಟೋ ಮಾಲಿಕ್ಯೂಲ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಎಷ್ಟೋ ಆಟಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಇಲ್ಲಿ ಮತ್ತೆ ಕ್ರಿಯೇಷನ್, ಡಿಸ್ಟ್ರಕ್ಷನ್. ಸೊ ದರ್ ಇಸ್ ಅ ಲಾಟ್ ಆಫ್ ದಟ್ ಪ್ರಾಸೆಸ್ ಆಗ್ತಾ ಇರುತ್ತಲ್ಲ. ಇದೆಲ್ಲ ಆಗಬೇಕಾದ್ರೆ ನಮಗೆ ಯಾರು ಬೇಕು? ಕಾಮದೇವ ಬೇಕು. ಸೊ ಈ ಪರ್ಸ್ಪೆಕ್ಟಿವಿಂದ ಕಾಮದೇವನಿಗೆ ಅತ್ಯಂತ ಮಹತ್ವವಾದ ಒಂದು ಸ್ಥಾನ ಇದೆ. ಜೀವಶಾಸ್ತ್ರದಲ್ಲಿ ತಗೊಂಡ್ರೂ ಕೂಡ ಅಥವಾ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ತಗೊಂಡ್ರೂ ಕೂಡ ಕಾಮದೇವ ಇದ್ದಾನೆ. ಅವನಿಗೆ ಅಷ್ಟು ಇಂಪಾರ್ಟೆಂಟ್ ಸ್ಥಾನ ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ಕಾಮದೇವನ ಅರ್ಥ ಮಾಡಿಕೊಂಡ್ರೆ ನಮಗೆ ದ ಪವರ್ ಆಫ್ ಅಟ್ರಾಕ್ಷನ್, ದ ಪವರ್ ಆಫ್ ರಿಪಲ್ಷನ್, ಅಂದರೆ ಪಾಸಿಟಿವ್ ನೆಗೆಟಿವ್ ಅನ್ನೋ 2 ತತ್ವಗಳು ಬರಬೇಕಾಗಿದ್ದರೆ ಬೇಸಿಕಲಿ ಬಾಂಡಿಂಗ್ ಕ್ರಿಯೇಟ್ ಆಗಬೇಕು ಅಂದರೆ ಕಾಮದೇವ ಬೇಕು.
ಈ ಪರ್ಸ್ಪೆಕ್ಟಿವಿಂದ ನಾವು ಕಾಮದೇವನ ಅರ್ಥ ಮಾಡಿಕೊಂಡಾಗ ವಿಲ್ ಗೆಟ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಹಿಮ್. ಇರಲಿ, ಈ 6ನೇ ಶ್ಲೋಕದ ಮೂಲ ಪಾಠವನ್ನು ನೋಡಿದಾಗ, ಧನು ಪೌಷ್ಪಂ ಮೌರ್ವಿ ಮಧುಕರಮಯಿ ಪಂಚವಿಶಿಖಾ ವಸಂತಃ ಸಾಮಂತೋ ಮಲಯ ಮರುದಾಯೋಧನ ರಥಃ ತಥಾಪ್ಯೇಕ ಸರ್ವಂ ಹಿಮಗಿರಿಸುತೆ ಕಾಮಪಿ ಕೃಪಾಂ ಅಪಾಂಗಾತೆ ಲಬ್ಧ್ವಾ ಜಗದಿದಮನಂಗೋ ವಿಜಯತೆ. ಇದರ ಪದಾರ್ಥವು ಈ ರೀತಿಯಲ್ಲಿದೆ. ಆದಿಶಂಕರರು ಭಗವತಿಯನ್ನು ಪ್ರಾರ್ಥನೆ ಮಾಡುತ್ತಾ ಹೀಗೆ ಹೇಳ್ತಾರೆ: ಹಿಮಗಿರಿಸುತೆ, ಹೇ ಹಿಮವಂತನ ಪುತ್ರಿಯೇ, ಮನ್ಮಥನ ಧನುಹು ಯುದ್ಧದ ಸಾಧನವಾದ ಬಿಲ್ಲು, ಪೌಷ್ಪಂ ಹೂವಿನಿಂದ ಆದದ್ದು, ಮೌರ್ವಿ ಬಿಲ್ಲಿನ ಹೆದೆಯು, ಮಧುಕರಮಯಿ ದುಂಬಿಗಳಿಂದ ಆದದ್ದು, ವಿಶಿಖಾಹ ಅವನ ಬಾಣಗಳು, ಪಂಚ 5 ಮಾತ್ರ, ಸಾಮಂತಃ ಅವನ ಮಂತ್ರಿಯು, ವಸಂತಃ ವಸಂತ ಋತುವು, ಆಯೋಧನ ರಥಃ ಅವನ ಯುದ್ಧದ ರಥವು, ಮಲಯ ಮರುತ್ ಮಲಯ ಪರ್ವತದಿಂದ ಬೀಸುವ ಗಾಳಿಯೂ ಆಗಿದೆ. ತಥಾಪಿ ಹೀಗಿದ್ದರೂ ಕೂಡ, ಇದು ಮುಖ್ಯ, ಇದು ಹೀಗಿದ್ದರೂ ಕೂಡ, ಸಹ ಅನಂಗಃ ಅವನು ದೇಹವು ಇಲ್ಲದಿರುವವನು, ಏಕಃ ಅವನು ಒಬ್ಬಂಟಿಗ, ತೇ ನಿನ್ನ ಅಪಾಂಗಾತ್ ಕಡೆಗಣ್ಣ ದೃಷ್ಟಿಯಿಂದ ಅಥವಾ ನಿನ್ನ ಕಡೆಗಣ್ಣ ನೋಟದ ದೃಷ್ಟಿಯಿಂದ, ಕಾಮಪಿ ಕೃಪಾಂ ಅನಿರ್ವಚನೀಯವಾದ ದಯೆಯೊಂದನ್ನು ಲಬ್ಧ್ವಾ ಪಡೆದು, ಇದಂ ಸರ್ವಂ ಜಗತ್ ಈ ಜಗತ್ತೆಲ್ಲವನ್ನೂ ವಿಜಯತೆ ಗೆಲ್ಲುತ್ತಾನೆ. ಭಾವಾರ್ಥ ನೋಡೋಣ. ಆದಿಶಂಕರರು ಬೇಡ್ಕೋತಾ ಇದ್ದಾರೆ ತಾಯಿನ: ಹೇ ಹಿಮಗಿರಿಸುತ್ತೆ, ಯಾವ ಅನಂಗನ ಧನುಷವು ಪುಷ್ಪವೋ, ಶಿಂಜಿನಿಯು ಮಧುಕರಮಯಿಯೋ, ಬಾಣಗಳು 5 ಮಾತ್ರ ಇವೆಯೋ, ಸಾಮಂತನು ವಸಂತನೋ, ಯುದ್ಧದ ರಥವು ಮಲಯ ಮಾರುತವೋ ಆದರೂ ಕೂಡ, ಅಂತಹ ಅನಂಗನು ಎಲ್ಲ ರೀತಿಯಲ್ಲಿ ಅಸಹಾಯಕನಾಗಿದ್ದರೂ ಕೂಡ ನಿನ್ನ ಕಟಾಕ್ಷಗಳ ಯಾವುದೋ ಒಂದು ಅನಿರ್ವಚನೀಯವಾದ ಕೃಪೆಯನ್ನು ಪಡೆದುಕೊಂಡು ಈ ಸಕಲ ದೃಶ್ಯಮಾನವಾದ ಜಗತ್ತನ್ನು ಗೆದ್ದು ಬಿಡುವನು ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ ಆಗಿ ಹೋಗೋಣ. ಈ ಶ್ಲೋಕ ಮುಖ್ಯ. ಹರಿಸ್ತ್ವಾಮಾರಾಧ್ಯಾಂ ಎನ್ನುವ ಹಿಂದಿನ 5ನೆಯ ಸೌಂದರ್ಯ ಲಹರಿ ಶ್ಲೋಕದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ಕಾಮದೇವನ ಅರ್ಥಾತ್ ಮನ್ಮಥನ ಕಾರ್ಯವನ್ನು ಹೇಳುತ್ತಾ, ಮನ್ಮಥನು ಯಾವ ರೀತಿಯಲ್ಲಿ ಶಿವನನ್ನು ಕೂಡ ಮರುಳು ಮಾಡಿ ಅವನೂ ಕೂಡ ವಿಷ್ಣುವಿನ ಮೋಹಿನಿ ರೂಪದ ಹಿಂದೆ ಓಡುವಂತೆ ಮಾಡಿದನು ಎಂದು ಹೇಳುತ್ತಾ, ಇದಕ್ಕೆ ಕಾರಣ ತಾಯಿಯ ಅಲೌಕಿಕವಾದ ಸೌಂದರ್ಯವು ಮಾತ್ರ, ಅವಳ ಪಾರಮಾರ್ಥಿಕವಾದ ಸೌಂದರ್ಯವು ಮಾತ್ರ ಶಿವನನ್ನು, ಏಕಪತ್ನಿ ವ್ರತಸ್ಥನಾದ ಶಿವ ಯಾವ ಕಾರಣದಿಂದ ಮೋಹಿನಿಯ ಹಿಂದೆ ಓಡಿದ, ಮುಖ್ಯ ಅಲ್ವಾ? ಈ ಪ್ರಶ್ನೆ ನಮಗೆ ಬರಬೇಕು. ಏಕಪತ್ನಿ ವ್ರತಸ್ಥ ಶಿವ ಈಸ್ ಏಕಪತ್ನಿ ವ್ರತಸ್ಥ. ಇನ್ ಸ್ಪೈಟ್ ಆಫ್ ದ್ಯಾಟ್, ವೈ ಡಿಡ್ ಹಿ ರನ್ ಬಿಹೈಂಡ್ ಮೋಹಿನಿ? ವಾಟ್ ವಾಸ್ ದ ಕಾನ್ಫ್ಲಿಕ್ಟ್? There are 2 instances where Mohini comes. One is during the Amruta Matana Kala. ಇನ್ನೊಂದು ಭಸ್ಮಾಸುರ, ಅಯ್ಯಪ್ಪನ ಜನನ. ಸೊ ಇರಲಿ, ನಮಗೆ ಪುರಾಣದ ನೆಲೆಯಲ್ಲಿ ನಾವು ನಿಲ್ಲೋದು ಬೇಡ. ಬಟ್ ದ ತತ್ವ ಈಸ್ ದಿಸ್: ಮೋಹಿನಿ, ವಿಷ್ಣು ಟುಕ್ ದ ಫಾರ್ಮ್ ಆಫ್ ಮೋಹಿನಿ ಫಾರ್ ದ ಜಗತ್ತಿನ ಕಲ್ಯಾಣಕ್ಕಾಗಿ ಮೋಹಿನಿ ಅವತಾರವನ್ನು ತೆಗೆದುಕೊಂಡ. ಮೋಹಿನಿಯ ಅವತಾರ ಅವನಿಗೆ ಅಂದರೆ ಸ್ತ್ರೀ ರೂಪ ಬೇಕಾಗಿತ್ತು. ವಿಷ್ಣುಗೆ ಎಲ್ಲಿಂದ ಬರಬೇಕು ಸ್ತ್ರೀ ರೂಪ? ಯಾರು ಕೊಡ್ತಾರೆ?
ಅವನು ಮ್ಯಾಜಿಕಲ್ಲಿ ಮಾಯೆಯಿಂದ ತಗೋಬೋದಾಗಿತ್ತು. ಅವನೇನು ಮಾಡ್ದ? ಜಗನ್ಮಾತೆಯ ಸೌಂದರ್ಯಕ್ಕಿಂತ ಇನ್ನ ಎಲ್ಲ ಸೌಂದರ್ಯವೂ ತುಚ್ಛ, ತೃಣಕ್ಕೆ ಸಮಾನ ಅಂತ ಹೇಳಿ ಭಗವತಿಯನ್ನು ಕುರಿತು ಅವನು ತಪಸ್ಸು ಮಾಡಿದ. ಆ ತಪಸ್ಸಿಗೆ, ಯಾಕಂದರೆ ಲೋಕ ಕಲ್ಯಾಣವಾಗುವ ಕಾರಣದಿಂದ ಆ ತಪಸ್ಸಿಗೆ ಮೆಚ್ಚಿ ತಾಯಿಯು, ಹೌದಾ ಮಗು, ವಿಷ್ಣು ಅವಳ ಮಗ ತಾನು, ಅವಳೇ ಸೃಷ್ಟಿ ಮಾಡಿದ್ದು ವಿಷ್ಣುನ, ಸರಿ ನಾನು ನನ್ನ ಸೌಂದರ್ಯವನ್ನು ನಿನಗೆ ಸ್ವಲ್ಪ ಕಾಲ ಕೊಡ್ತೀನಿ ತಗೋ ಅಂತ ಹೇಳಿ ಕೊಟ್ಲು. ಇದು ಬಾಹ್ಯ ಅರ್ಥ. ಒಳಗಡೆಯ ಅರ್ಥದಲ್ಲಿ ದ್ವಾದಶ ಶ್ರೀವಿದ್ಯಾ ಉಪಾಸಕರಲ್ಲಿ ವಿಷ್ಣುವು ಒಬ್ಬ. ಸೊ ಆ ದೃಷ್ಟಿಯಿಂದ ಅವನು ಶ್ರೀವಿದ್ಯಾ ಮಂತ್ರವನ್ನು ಪಡೆದ ತಾಯಿ ಅನುಗ್ರಹದಿಂದ ಅನ್ನೋದು ಒಳತತ್ವಾರ್ಥ, ಶ್ರೀವಿದ್ಯಾ ಅರ್ಥ. ಆದರೆ ನಮ್ಮ ಪುರಾಣದ ನೆಲೆಯಲ್ಲಿ ನಿಂತು ನೋಡಿದಾಗ, ಅಂದರೆ ಅಧಿಭೌತಿಕ, ಅಧಿದೈವಿಕ, ಆಧ್ಯಾತ್ಮಿಕ, ನಾಲ್ಕನೇದು ಅಂತರ್ಯಜ್ಞಾತ್ಮಿಕ. ಇದನ್ನು ದುಃಖ ಅಂತ ನಮ್ಮಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ನಾವು ಅದನ್ನು ದ ವೇ ವಿ ಅಂಡರ್ಸ್ಟ್ಯಾಂಡ್ ದ ಪರ್ಸ್ಪೆಕ್ಟಿವ್ಸ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್ ಫ್ರಮ್ ದ ಅಧಿಭೌತಿಕ ಪರ್ಸ್ಪೆಕ್ಟಿವ್ ವಿಚ್ ಇಸ್ ಟೋಟಲಿ ದ ಫಿಸಿಕಲ್ ಎಕ್ಸ್ಪ್ಲನೇಷನ್ ಆಫ್ ಅ ಕಾನ್ಸೆಪ್ಟ್. ಅದರ ನೆಕ್ಸ್ಟ್ ಇನ್ನೊಂದು ಪರ್ಸ್ಪೆಕ್ಟಿವ್ ಅಧಿದೈವಿಕ ಪರ್ಸ್ಪೆಕ್ಟಿವ್ ತೊಗೋಬೋದು. ಅಂದರೆ ನಮಗೆ ಪುರಾಣದ ನೆಲೆಯಲ್ಲಿ ನಿಂತ್ಕೋತೀವಿ, ಆವಾಗ ಎಕ್ಸ್ಪ್ಲನೇಷನ್ಸು ನಮ್ಮ ಮನಸ್ಸಿಗೆ ಅರ್ಥ ಆಗೋದೆಲ್ಲ ಪುರಾಣದ ನೆಲೆಯಲ್ಲಿ. ಪುರಾಣಕ್ಕಿಂತ ಒಂದು ಲೆವೆಲ್ ಹೈ ಹೋಗಬೇಕು. ಆಧ್ಯಾತ್ಮಿಕ, ಇದರ ಹಿಂದೆ ಯಾವ ತತ್ವ ನಿಂತಿದೆ. ಸೊ ಅಲ್ಲಿ ನಮಗೆ ವೇದಾಂತದ ಒಂದು ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ವೇದಾಂತದ ಲ್ಯಾಂಗ್ವೇಜ್ ಬೇಕು, ವೊಕ್ಯಾಬ್ಯುಲರಿ ಬೇಕು, ತತ್ವದಲ್ಲೇ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅಥವಾ ಸಾಂಖ್ಯ ಬೇಕು ನಮಗೆ. ಸಾಂಖ್ಯ ಬಂದಾಗ, ಅಥವಾ ಶಾಕ್ತ ಅಥವಾ ಶೈವದ 36 ತತ್ವಗಳು ನಿಂತ್ಕೊಂಡಾಗ, ಆ ನೆಲೆಯಲ್ಲಿ ನಿಂತ್ಕೊಂಡಾಗ ಅಧಿದೈವಿಕನ ನಾವು ವಿಲ್ ರೈಸ್ ಇಟ್ ಟು ದ ಲೆವೆಲ್ ಆಫ್ ಆಧ್ಯಾತ್ಮಿಕ. ದಟ್ ಈಸ್ ದ ಮೆಚ್ಯೂರಿಟಿ ಆಫ್ ದ ಹ್ಯೂಮನ್ ಬೀಯಿಂಗ್. ಬೇರೆ ಬೇರೆ ಜನ್ಮಗಳಿಂದ ಬರುತ್ತೆ ಆ ಮೆಚ್ಯೂರಿಟಿ. ಇಲ್ಲದೇ ಇದ್ರೆ ಬರೀ ಪುರಾಣದ ನೆಲೆಯಲ್ಲಿ ನಿಂತ್ಕೊಂಡ್ರೆ ಮೂಢನಂಬಿಕೆಯಲ್ಲಿ ನಿಂತ್ಕೋತೀವಿ. ಅಲ್ಲಿಂದ ತತ್ವರೂಪಕ್ಕೆ ನಿಂತ್ಕೋಬೇಕು. ತತ್ವರೂಪ ಆದ ಮೇಲೆ ಈ ತತ್ವದ ಯಾಕೆ ಈ ತತ್ವ ಇದೆ, ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್ ತತ್ವ ಅಂದಾಗ ಅಂತರ್ಯಜ್ಞಾತ್ಮಿಕ. ದಟ್ ಈಸ್ ಬಿಕಾಸ್ ಐ ಆಮ್ ಆಲ್ಸೋ ಮೇಡ್ ಅಪ್ ಆಫ್ ದಿಸ್ 36 ತತ್ವಾಸ್. ಬ್ರಹ್ಮಾಂಡ ಈಸ್ ಮೇಡ್ ಅಪ್ ಆಫ್ ದ 36 ತತ್ವಾಸ್. ವೆನ್ ಐ ಹ್ಯಾವ್ ಟು ಡೂ ಅಹಂ ಬ್ರಹ್ಮಾಸ್ಮಿ, ಐ ಹ್ಯಾವ್ ಟು ಈಕ್ವೇಟ್ ದೀಸ್ ತತ್ವಾಸ್ ವಿತ್ ಇನ್ ಮೈ ತತ್ವಾಸ್ ಆ್ಯಂಡ್ ಐ ಗೋ ಇನ್ ಟು ದ ಅಂತರ್ಯಾಗ. ಸೊ ಆ ಅಂತರ್ಯಾಗಕ್ಕೋಸ್ಕರ ಈ ತತ್ವಗಳಿದೆ. ಈ ತತ್ವಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಪುರಾಣಗಳಿದೆ. ಆ ಪುರಾಣಗಳಿಗೆ ನಾವು ಜೀವ ಕೊಟ್ಟಾಗ, ಬರೀ ಜೀವ ಕೊಟ್ಟಾಗ ನಮ್ಮಲ್ಲಿ ಅದು ಭೌತಿಕವಾಗಿ ನಿಂತ್ಕೊಳ್ಳುತ್ತೆ. ಸೊ ಇಟ್ ಈಸ್ ದ ಲೋವರ್ ಗ್ರೇಡೇಷನ್. ಆದರೆ ಇವತ್ತಿನ ಸೈನ್ಸ್ ಅನ್ನೋದು ಅಧಿಭೌತಿಕದಿಂದ ಅಧಿದೈವಿಕಕ್ಕೂ ಹೋಗೋ ಲೆವೆಲಲ್ಲಿ ಇಲ್ಲ. ಅದು ಇಟ್ ಈಸ್ ಸ್ಟಿಲ್ ಅಟ್ ದ ಅಧಿಭೌತಿಕ ಲೆವೆಲ್. ಸೊ ಇಫ್ ಐ ಆಮ್ ಅ ಸೈಂಟಿಸ್ಟ್, ಆರ್ ಇಫ್ ಐ ಆಮ್ ಅ person who is in the scientific realm of my thought process or my frameworks, ಎಪಿಸ್ಟೊಮಾಲಜಿ ಅರ್ಥನೇ ಆಗಲ್ಲ. ಎಪಿಸ್ಟೊಮಾಲಜಿ ಬರಬೇಕಾದ್ರೆ ಈ 4 ಇಂಟಿಗ್ರೇಟ್ ಆಗಿರಬೇಕು. ಈ 4 ಇಂಟಿಗ್ರೇಟ್ ಆಗಿ ಅಂತರ್ಯಜ್ಞಕ್ಕೆ ನಿಂತ್ಕೊಂಡ್ರೆ ಮಾತ್ರ ಐ ವಿಲ್ ಹ್ಯಾವ್ ಮೈ ಎಪಿಸ್ಟೊಮಾಲಜಿ. ಅಂದರೆ ನಾನು ನನ್ನ ಸತ್ಯನ ಕಂಡುಕೊಂಡು ಜೀವನ್ಮುಕ್ತನಾಗೋ ಸ್ಥಿತಿಗೆ ಬರೋದು. ಯಾಕೆ ಈ ಪಾಯಿಂಟ್ ಬಂತು ಅಂದಾಗ, ಶಿವನ್ನ ನಾವು ಭೌತಿಕವಾಗಿ ನೋಡಿದ್ರೆ ಅರ್ಥ ಆಗಲ್ಲ. ಇಲ್ಲಿ ದೈವಿಕವಾಗಿ ಶಿವನ್ನ ಅರ್ಥ ಮಾಡಿಕೊಂಡ್ರೆ ಮೋಹಿನಿ ಹಿಂದೆ ಯಾಕೆ ಓಡದ, ಅದು ಒಂದು ಕ್ವೆಶ್ಚನ್ನು ದೈವ ರೂಪದಲ್ಲಿ. ಯಾಕೆ ಏಕಪತ್ನಿ ವ್ರತಸ್ಥ, ಅದಕ್ಕೊಂದು ಸಮಾಧಾನ ನಾವೇ ಕಂಡ್ಕೋಬೋದು. ಈ ಸಮಾಧಾನ ಸರಿನೋ ಇಲ್ವೋ ಅನ್ನೋದು ಬೇರೆ ವಿಷಯ. ಮೋಹಿನಿಯನ್ನು ತನ್ನ ಪತ್ನಿ ಎಂದು ತಪ್ಪಾಗಿ ತಿಳಿದು ಅವಳ ಹಿಂದೆ ಓಡಿದ. ಯಾಕಂದರೆ ಮೋಹಿನಿಯು, ವಿಷ್ಣುವು ದೇವಿಯ ಸೌಂದರ್ಯವನ್ನು ಪಡೆದು ದೇವಿಯ ರೀತಿಯಲ್ಲಿಯೇ ಕಾಣಿಸುತ್ತಾ ಇದ್ದ. ದೇವಿಗೂ ಅವನಿಗೂ ಯಾವ ವ್ಯತ್ಯಾಸವೂ ಇಲ್ಲದೆ ಇರುವ ಕಾರಣದಿಂದ ಶಿವನು ಮೋಹಿನಿಯ ಹಿಂದೆ, ಮೋಹಿನಿಗೆ ಆಸೆ ಪಟ್ಟ ಎನ್ನುವ ಒಂದು ಅರ್ಥ ಬರುತ್ತೆ. ಇರಲಿ, ಆದರೆ ಒಂದು ಕ್ವೆಶ್ಚನ್ ಇರಬಹುದು. ಪರಮಾತ್ಮ ಸಾಕ್ಷಿಭೂತವಾಗಿ ಎಲ್ಲವನ್ನೂ ನೋಡುವಂತಹ ಪರಮಾತ್ಮನಾದ ಶಿವನು ಮಾಯೆಗೆ ಮರುಳಾಗಬೇಕಾಗಿತ್ತೆ, ವಿಷ್ಣುವಿನ ಹಿಂದೆ ಓಡಬೇಕಾಗಿತ್ತೆ ಅಂದಾಗ ನಮಗೆ ಸಿಗೋದು ಲೋಕ ಕಲ್ಯಾಣ ಅನ್ನೋ ಸಮಾಧಾನ ಸಿಗತ್ತೆ ಅಷ್ಟೆ. ಅಲ್ಲಿಗೆ ಇದು ನಿಂತ್ಕೋಬೇಕು. ಇಲ್ಲದೆ ಹೋದರೆ ಇಟ್
ವಿಲ್ ನಾಟ್ ಹ್ಯಾವ್ ಅ ರೆಸಲ್ಯೂಷನ್. ದ ಕಾನ್ಫ್ಲಿಕ್ಟ್ ಇನ್ಸೈಡರ್ಸ್ ವಿಲ್ ನಾಟ್ ಹ್ಯಾವ್ ಅ ರೆಸಲ್ಯೂಷನ್. ಅದಕ್ಕೊಂದು ರಿಸಾಲ್ವ್ ಮಾಡಿ ಒಂದು ಫುಲ್ ಸ್ಟಾಪ್ ಹಾಕಿ ಮುಂದಕ್ಕೆ ಹೋಗಬೇಕು. ಈ ಒಂದು ಕಥೆನ ಯಾಕೆ ಆದಿಶಂಕರರು ತಂದರು ಅಂತ ಹೇಳಬೇಕಾದ್ರೆ, ಒಂದು ಪರ್ಸ್ಪೆಕ್ಟಿವ್ ಇದ್ದಿದ್ದು, ಭಗವತಿಯ ಸೌಂದರ್ಯಕ್ಕೆ ಯಾವ ಮಿತಿಯೂ ಇಲ್ಲ ಅನ್ನೋದು ಒಂದು. ವಿಷ್ಣು ಕೂಡ, ವಿಷ್ಣುವಿನ ನಾವೇನಂತ ಕರಿತೀವಿ? ಸೌಮ್ಯ ಕೇಶವ ಅಲ್ವಾ, ಅಥವಾ ಚೆನ್ನಕೇಶವ ಎನ್ನುವ ಒಂದು ಅತ್ಯಂತ ಸುಂದರನಾಗಿರುವ ಒಂದು ಕೃಷ್ಣ. ಆ ಕೃಷ್ಣನ ಸೌಂದರ್ಯವನ್ನು ಎಷ್ಟು ಹೊಗಳಿದ್ರೂ ಸಾಲದು ನಾವು ಅಲ್ವಾ. ಸೊ ವಿಷ್ಣುವಿನ ಸೌಂದರ್ಯ, ಅವನು ದಶಾವತಾರವನ್ನು ತೆಗೆದುಕೊಂಡವನು. ಅವನ ಸೌಂದರ್ಯ ಎಲ್ಲಿದೆ? ಅವನು ತನ್ನ ಸೌಂದರ್ಯವನ್ನು ದೇವಿಯಿಂದ ಪಡೆಯಬೇಕು ಅಂತಂದಾಗ ದೇವಿಯ ಸೌಂದರ್ಯ ಎಲ್ಲಿ ಇತ್ತು ಅನ್ನೋ ವಿಜುವಲೈಸೇಷನ್ ನಮ್ಮಲ್ಲಿ ಬಂದಾಗ ಅದು ಭಕ್ತಿಯ ಪರಾಕಾಷ್ಠೆಯಲ್ಲಿ ನಾವು ನಿಂತ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಎನ್ನುವ ಒಂದು ಧ್ವನಿಯಿಂದ ಆದಿಶಂಕರರು ವಿಷ್ಣುವು ಭಗವತಿಯನ್ನು ಪೂಜೆ ಮಾಡಿ ಅವಳಿಂದ ಸೌಂದರ್ಯವನ್ನು ಪಡೆದ. ದ ಸೋರ್ಸ್ ಆಫ್ ಆಲ್ ದ ಏಸ್ಥೆಟಿಕ್ಸ್. ಅಭಿನವಗುಪ್ತರು ಹೇಳ್ತಾರೆ ಏಸ್ಥೆಟಿಕ್ಸ್ ಮೇಲೆ ಅಲ್ವಾ, ಆಲ್ ದ ಬ್ಯೂಟಿ ಆ್ಯಂಡ್ ಏಸ್ಥೆಟಿಕ್ಸ್. ದ ಬ್ಯೂಟಿ ಆ್ಯಂಡ್ ಏಸ್ಥೆಟಿಕ್ಸ್ ಆ್ಯಕ್ಚುಲಿ ಸ್ಟ್ಯಾಂಡ್ ಇನ್ ಟ್ರುತ್, ದ ಎಟರ್ನಲ್ ಟ್ರುತ್. ಆ ಎಟರ್ನಲ್ ಟ್ರುತ್, ಸತ್ಯ ಎನ್ನುವ ಸೌಂದರ್ಯವನ್ನು ಹೂ ಎಂಬಾಡೀಸ್ ಇಟ್? ತಾಯಿ. ಬ್ರಹ್ಮಾಂಡವು ಸತ್ಯದಲ್ಲಿ ನಿಂತಿದೆ. ಯಾರಿಗೆ ಸತ್ಯ? ಶಿವನಿಗೆ ಸತ್ಯ. ಮಾಯೆಯಲ್ಲಿರುವ ನಮಗೆ ಅದು ಆವರಣ ವಿಕ್ಷೇಪ. ಫ್ರಮ್ ಶಿವಾಸ್ ಪರ್ಸ್ಪೆಕ್ಟಿವ್ ಇಟ್ ಇಸ್ ಸತ್ಯ. ಆದರೆ ನಮ್ಮ 36 ತತ್ವಗಳ ಮೇಲಿಂದ ಕೆಳಗಡೆ ಬಂದಾಗ ಈ ತ್ರಿಮೂರ್ತಿಗಳು ಕೂಡ ಮಾಯೆಗೆ ಅಧೀನರು ಅಂತ ಬಂದ್ಬಿಡುತ್ತೆ. ಇಂಪಾರ್ಟೆಂಟ್. 36 ತತ್ವಗಳನ್ನ ಸ್ಟಡಿ ಮಾಡಿದಾಗ ತ್ರಿಮೂರ್ತಿಗಳು ಕೂಡ ಮಾಯೆಗೆ ಅಧೀನರು. ದೇ ಆರ್ ನಾಟ್. ಸೊ ಆ ಕಾರಣದಿಂದ ಆ ವಿಷ್ಣುವು ಕೂಡ ಮಾಯೆಗೆ ಅಧೀನನಾದ್ದರಿಂದ ಹಿ ಆಲ್ಸೋ ಹ್ಯಾಡ್ ಟು ಪ್ರೇ ತ್ರಿಪುರ ಸುಂದರಿ ಹೂ ಇಸ್ ಬಿಯಾಂಡ್ ದ ಮೂರು ಗುಣಗಳಿಂದಗೂ ಅತೀತಳಾದವಳಾದ, ಮಾಯೆಗೂ ಅತೀತಳಾದವಳಾದ ಲಲಿತಾ ತ್ರಿಪುರ ಸುಂದರಿಯನ್ನು ವಿಷ್ಣು ಕೂಡ ಪೂಜೆ ಮಾಡಬೇಕಾಯಿತು. ಅದು ಒಳಗಡೆ ತತ್ವಾರ್ಥ ಇಲ್ಲಿರೋದು. ಇದಕ್ಕೆ ಕಾರಣ ತಾಯಿಯ ಅಲೌಕಿಕ ಸೌಂದರ್ಯವು ಮಾತ್ರ ಎಂದು ತಿಳಿಸುತ್ತಾ ವಿಷ್ಣುವು ತಾಯಿಯ ಉಪಾಸನೆಯನ್ನು ಶ್ರೀವಿದ್ಯೆಯ ಮೂಲಕ ಮಾಡಿ ತಾಯಿಯ ಸೌಂದರ್ಯವನ್ನು ಪಡೆದನು ಎಂದು ರಹಸ್ಯ ರೀತಿಯಲ್ಲಿ ಸಂಕೇತವನ್ನು ಕೊಟ್ಟಿದ್ದಾರೆ ಆದಿಶಂಕರರು. ನಾವು ಕೂಡ ಹಿಂದಿನ ಶ್ಲೋಕದಲ್ಲಿ ಶ್ರೀವಿದ್ಯೆಯ ಸ್ವರೂಪವನ್ನು ಬಹಳ ಸಂಕ್ಷಿಪ್ತವಾಗಿ ನೋಡಿದ್ದೇವೆ. ನಾನು ಲಕ್ಷ್ಮೀಧರರ ವ್ಯಾಖ್ಯಾನ ಇಟ್ಕೊಂಡು ನಾನು ಹೇಳ್ತಾ ಇರೋದಿದೆಲ್ಲ, ಆದ್ದರಿಂದ ಅಥೆಂಟಿಸಿಟಿ ಇದೆ. ಪ್ರಸ್ತುತ ಈ 6ನೇ ಶ್ಲೋಕದಲ್ಲಿ ಆಚಾರ್ಯರು ಮತ್ತೆ ಈ ಶ್ಲೋಕವನ್ನು ಮನ್ಮಥನಿಗೆ ಮೀಸಲಿಟ್ಟಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಶಿವನು ಮನ್ಮಥ ಬಾಧೆಯಿಂದ ಕೂಡಿದವನಾಗಿ ಮೋಹಿನಿಯ ಹಿಂದೆ ಓಡಿದನು. ಹಾಗೂ ರತಿಯು ಕೂಡ ಮನ್ಮಥನನ್ನು ತನ್ನ ಕಣ್ಣಂಚುಗಳಿಂದ ಆಸ್ವಾದಿಸುವಳು ಎಂದು ಹೇಳುತ್ತಾ, ಇಲ್ಲಿ ಪಾಯಿಂಟ್ ಮುಖ್ಯ. ರತಿಯು ಮನ್ಮಥನನ್ನು ತನ್ನ ಕಣ್ಣುಗಳಿಂದ ಅಂಚಿನಿಂದ ಆಸ್ವಾದಿಸುತ್ತಾಳೆ ಅಂತ ಹೇಳ್ತಾರೆ. ಕಾರಣ, ಅವನು ಅನಂಗ, ಯಾರಿಗೂ ಕಾಣಿಸೋದಿಲ್ಲ. ಆದರೆ ರತಿ ಕಣ್ಣಿಗೆ ಮಾತ್ರ ಕಾಣಿಸ್ತಾಳೆ. ಅವನ ಹೆಂಡತಿಯ ಕಣ್ಣಿಗೆ ಮಾತ್ರ ಅವಳು. ಅದು ಹೇಗೆ? ಪರ್ಹ್ಯಾಪ್ಸ್ ಪೆರಿಫರಲ್ ವಿಷನ್ಗೆ ಮಾತ್ರ ಕಾಣಿಸ್ಬೋದೇನೋ, ಸ್ಟ್ರೈಟ್ ಕಾಣಿಸದೇ ಇರ್ಬೋದು ರತಿಗೆ. ವಿ ಡು ನಾಟ್ ನೋ. ಬಟ್ ರತಿಯ ಕಣ್ಣಿನ ನಾವು ಮನ್ಮಥನನ್ನು ನೋಡಬೇಕಾದರೆ ಅವನ ಹೆಂಡತಿಯಾದ ರತಿಯ ಕಣ್ಣುಗಳನ್ನು ನೋಡಿದ್ರೆ ಮಾತ್ರ ಅವಳಿಗೆ ಏನು ಆಸ್ವಾದನೆ ಮಾಡ್ತಾ ಇದ್ದಾಳೆ ಅಂತ ನಾವು ತಿಳಿಬಹುದೇನೋ. ಸೊ ಮನ್ಮಥ ಕ್ಯಾನ್ ನೆವರ್ ಬಿ ಅಟೈನ್ಡ್, ಅಥವಾ ಮನ್ಮಥನನ್ನು ನಾವು ಯಾವ ರೀತಿಯಲ್ಲೂ ವಿಜುವಲೈಸ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಅವನ ಹೆಂಡತಿಯಾದ ರತಿಯ ಮೂಲಕ, ಅವಳ ಕಣ್ಣುಗಳ ಮೂಲಕವಾಗಿ ತಿಳ್ಕೋಬಹುದೇನೋ ಎನ್ನೋ ಒಂದು ಧ್ವನಿ ಇಟ್ಟು, ಇದು ಮನ್ಮಥನ ವಿಜಯವೇ ಆಗಿರುವುದು ಎನ್ನುವ ಧ್ವನಿಯನ್ನು 5ನೇ ಶ್ಲೋಕದಲ್ಲಿ ಇಟ್ಟು, ಈ 6ನೇ ಶ್ಲೋಕದಲ್ಲಿ ಇದೇ ಧ್ವನಿಯನ್ನು ಮುಂದುವರೆಸುತ್ತಾ, ದ ವಾಯ್ಸ್ ಆಫ್ ದಿ ಶ್ಲೋಕ, ದ ಸಬ್ ಟೆಕ್ಸ್ಟ್ ಆಫ್ ದ ಶ್ಲೋಕ ಈಸ್
ಮನ್ಮಥನಿಗೆ ಇಂತಹ ಜಯವಾಗಬೇಕಾದರೆ, ಇಡೀ ಜಗತ್ತನ್ನು ಅವನು ಗೆಲ್ಲುತ್ತಾನೆ ಮನ್ಮಥ. ಬಿಕಾಸ್ ಹೀ ಈಸ್ ರೆಸ್ಪಾನ್ಸಿಬಲ್, ಹೀ ಈಸ್ ಕ್ಯೂಪಿಡ್. ವಿ ಹ್ಯಾವ್ ವ್ಯಾಲೆಂಟೈನ್ಸ್ ಡೇ ಬಿಕಾಸ್ ಆಫ್ ಹಿಮ್ ಅಲ್ವಾ? ನಾವು ನಮ್ಮದೇ ಇರಲಿ, ನಾವು ಇದೆ January 14th, February 14th ಇದೆ ವ್ಯಾಲೆಂಟೈನ್ಸ್ ಡೇ. ಮೇ ಬಿ ವಿಲ್ ನಾಟ್ ಅಕ್ಸೆಪ್ಟ್ ಇಟ್, ಬಟ್ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟಾ? ಸೊ ಅಂದರೆ ಒಂದು ಕೆಲಸ ಮಾಡ್ತಾ ಇದ್ದಂತಾನೆ ಮನ್ಮಥ. ವಿ ಸಿ ದ ಎಫೆಕ್ಟ್ ಆಫ್ ಮನ್ಮಥ ಆಸ್ ವ್ಯಾಲೆಂಟೈನ್ಸ್ ಡೇ. ವಿ ಡೋಂಟ್ ಸಿ ಮನ್ಮಥ, ವಿ ಸಿ ಹಿಸ್ ಎಫೆಕ್ಟ್. Okay, we see effect because there are a lot of people who fall in love every day. There are a lot of people who get married every day. A lot of people who give, there are a lot of children that are born every day. There is Vasanta Rutu. So there is progeny. ಯಾಕೆ ಈ ಪಾಯಿಂಟ್ಸ್ ಬರ್ತಾ ಇದ್ದಾರೆ? ಮುಂದೆ ಬರುತ್ತಿದ್ದು ಇಂಪಾರ್ಟೆಂಟು. ಸೊ ಆ ಪ್ರೋಜೆನಿ ಅನ್ನುವ ಒಂದು ಕಾರಣಕ್ಕೆ ವಾಟ್ ಆರ್ ಆಲ್ ದ ಆ್ಯಡಿಂಗ್ ಫ್ಯಾಕ್ಟರ್ಸ್ ದಟ್ ಕ್ರಿಯೇಟ್ ದ ಎನ್ವೈರ್ನ್ಮೆಂಟ್ ಫಾರ್ ಪ್ರೋಜೆನಿ. ವಸಂತ ಮಾಸ ಬಂದಾಗ ಆನಂದ ತಂದಾಗ, ದಟ್ ದರ್ ಇಸ್ ಪೊಯಿಟ್ರಿ, ಒಂದು ಫಿಲ್ಮ್ನಲ್ಲಿ ಹಾಡು ಬರುತ್ತೆ, ಅದೆಲ್ಲ ಇದರ ಮೇಲೆ ಕಟ್ಟಿರೋದು. ವಸಂತ, ಮನ್ಮಥ, ಮಲೆಯ ಮಾರುತ, ದೀಸ್ ಆರ್ ಆಲ್ adjectives and the additives to create an environment where progeny can happen. ಸೊ ಆ ಒಂದು ಕಾವ್ಯದ ಒಂದು ಎನ್ವೈರ್ನ್ಮೆಂಟ್ನಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ ಆದಿಶಂಕರರು. ಮನ್ಮಥನಿಗೆ ಇಂತಹ ಜಯವಾಗಬೇಕಾದರೆ, ಇಫ್ ಮನ್ಮಥ ಹ್ಯಾಸ್ ಟು ವಿನ್ ಇನ್ ದ ವಾರ್ ಆಫ್ ಲವ್, ಇಫ್ ಮನ್ಮಥ ಹ್ಯಾಸ್ ಟು ವಿನ್ ದ ವಾರ್ ಎಗೇನ್ಸ್ಟ್ ಲವ್ ಅಲ್ಲ, ಇಲ್ಲಿ ಹೀ ಈಸ್ ಫಾರ್ ಲವ್. ಪ್ರೀತಿಗೆ ಅವನು ನಿಂತ್ಕೊಂಡಿದ್ದಾನೆ. ಜಗತ್ತಿನ ಪ್ರೀತಿ ಪ್ರೇಮ ಎನ್ನುವ ಒಂದು ವಿಷಯಕ್ಕೆ ಅವನು ನಿಂತಿದ್ದಾನೆ. ಸೊ ಆ ಥರ ಅವನು ನಿಂತ್ಕೊಂಡಿದ್ದಾಗ ಅವನು ಹೀ ಈಸ್ ಆನ್ ವಾರ್ ಫುಟಿಂಗ್. ಹೀ ನೆವರ್ ಸ್ಟಾಪ್ಸ್ ಅಲ್ವಾ? ಮನ್ಮಥ ಈಸ್ ಆನ್ ವಾರ್ ಫುಟಿಂಗ್. ಆ ವಾರ್ ಫುಟಿಂಗ್ನಲ್ಲಿ ಇದ್ದು ಹಿ ವಿನ್ಸ್ ದ ವಾರ್. ಎವ್ರಿ ಟೈಮ್ ಹಿ ವಿನ್ಸ್ ದ ವಾರ್. ದೋ he has no body. He has no body. He is nobody alla. He has no body. But still he wins the war. Paradox. ಆ ಪ್ಯಾರಡಾಕ್ಸ್ನ ಇಲ್ಲಿ ತಂದಿಟ್ಟಿದ್ದಾರೆ ಅಲಂಕಾರ ರೂಪದಲ್ಲಿ. he gives, ಆದಿಶಂಕರ gives 6 or 7 such incompetencies of Manmatha to not be able to win the war, but still he wins the war of love. How is it possible? ಅದು ತಾಯಿಯ ಆಶೀರ್ವಾದ ಹಾಗೂ ಮಹಿಮೆಯಿಂದ ಮಾತ್ರ ಸಾಧ್ಯ. ಕಾರಣ, ಲೌಕಿಕವಾಗಿ ಮನ್ಮಥನಿಗೆ ಸ್ವಯಂ ಜಯಿಸುವ ಯಾವ ಅರ್ಹತೆಗಳೂ ಇಲ್ಲ. ಗೆಲ್ಲುವ ಯಾವ ಅರ್ಹತೆಗಳು ಇಲ್ಲದಿದ್ದರೂ ಕೂಡ ಇಡೀ ಪ್ರಪಂಚವನ್ನು, ಶಿವನನ್ನೂ ಬಿಡದೆ, ಹಿಂದಿನ ಶ್ಲೋಕದಲ್ಲಿ ಬಂತು, ಶಿವನನ್ನೂ ಕೂಡ ಬಿಡದೆ ಇಡೀ ಪ್ರಪಂಚವನ್ನು, ಬ್ರಹ್ಮಾಂಡವನ್ನು ತನ್ನ ಪಾಶದಿಂದ ಹಿಡಿದು ಜಗತ್ತಿನ ಜೀವಿಗಳೆಲ್ಲವನ್ನೂ ತನ್ನ ಕಾಮಪಾಶದಿಂದ ತಲ್ಲಣಗೊಳಿಸುವನು. ಇಂತಹ ಈ ಶಕ್ತಿಯನ್ನು ಮನ್ಮಥನಿಗೆ ಕೊಟ್ಟಿದ್ದು ಯಾರು? ನೀನೇ ಅಲ್ಲವೇ ತಾಯಿ? ಕಾರಣ ಮನ್ಮಥನು ನಿನ್ನ ಆರಾಧಕರಲ್ಲಿ ಅಗ್ರಗಣ್ಯನಾಗಿ ಇರುವನು ಅಮ್ಮ. ಕಾಮರಾಜ ವಿದ್ಯೆ ಎನ್ನುವ ಋಷಿಯವನು ಅಗ್ರಗಣ್ಯ. ಕಾದಿವಿದ್ಯೆಯಲ್ಲಿ, ಮನ್ಮಥ ವಿದ್ಯೆಯಲ್ಲಿ ಅವನು ಅಗ್ರಗಣ್ಯ. ನಿನ್ನ ಆರಾಧಕರಲ್ಲಿ ಅಗ್ರಗಣ್ಯನಾದ ಅವನಿಗೆ ತಾನೇ ನೀನು ಕೊಡಬೇಕಿದನ್ನು, ಈ ಶಕ್ತಿನ. ಅದಕ್ಕೆ ಅಲ್ಲವೇ ಕಾಮರಾಜ ವಿದ್ಯೆಯು ಶ್ರೇಷ್ಠವಾದದ್ದು. ಕಾಮೇಶ್ವರಿಯಾದ ನೀನು ಕಾಮೇಶ್ವರನಾದ ನಿನ್ನ ಪತಿಯೊಡನೆ ಸೇರಿ ನಿನ್ನ ಸಹಜ ಧರ್ಮವಾದ ಕಾಮದಿಂದ ಬ್ರಹ್ಮಾಂಡದ ವಿಶ್ವದ ಸೃಜನ ಕ್ರಿಯೆಯಲ್ಲಿ ತೊಡಗುವುದಕ್ಕೆ ಹಾಗೂ ವಿಶ್ವದಲ್ಲಿರುವ ಜೀವಿಗಳು ಕೂಡ ತಮ್ಮ ಪ್ರಜನನ ಕ್ರಿಯೆಯಲ್ಲಿ ತೊಡಗುವುದಕ್ಕೆ ಈ ವಿದ್ಯೆಯೇ ಕಾರಣ. ಆದಿಶಂಕರ ಹ್ಯಾಸ್ ಲೆಜಿಟಮೈಸ್ಡ್ ಮನ್ಮಥಾಸ್ ವರ್ಕ್. ಇಂಪಾರ್ಟೆಂಟ್. ದಿಸ್ ಇಸ್ ದ ಎಂಬಾಡಿಮೆಂಟ್ ಆಫ್ ತಂತ್ರ. ತಂತ್ರವನ್ನು ಸಾತ್ವಿಕ ರೂಪದಲ್ಲಿ ತಂದು
ಹಿ ಹ್ಯಾಸ್ ಲೆಜಿಟಿಮೈಸ್ಡ್ ಕಾಮ. ಬಟ್ ಸಾತ್ವಿಕವಾದದ್ದು, ರಾಜಸಿಕವಾದದ್ದು, ತಾಮಸಿಕವಾದದ್ದಲ್ಲ. ಬ್ರಹ್ಮಾಂಡದ ಸೃಷ್ಟಿ ಕ್ರಿಯೆಗೆ ಬೇಕಾದ ಕಾಮ ಮುಖ್ಯ ಅಂತ ಲೆಜಿಟಿಮೈಸ್ ಮಾಡಿ ಇಟ್ಬಿಟ್ಟಿದ್ದಾರೆ ಆದಿಶಂಕರರು. ವಿ ಕೆನಾಟ್ ಕ್ವೆಶ್ಚನ್ ಇಟ್, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್. ಇಫ್ ವಿ ಡೋಂಟ್ ಅಕ್ಸೆಪ್ಟ್ ಇಟ್, ನಮ್ಮ ಮೆಚ್ಯೂರಿಟಿಗೆ ಸಂಬಂಧಪಟ್ಟಿದ್ದದು. ಅದು ನಮ್ಮ ಪರ್ಸ್ಪೆಕ್ಟಿವ್. ದೇವಿಯ ಪರ್ಸ್ಪೆಕ್ಟಿವಿಂದ ಇಟ್ಸ್ ಅ ಝೀರೋ ಸಮ್ ಗೇಮ್. ಅವಳ ಪ್ರಕಾರ ಕರ್ಮ ಅನ್ನೋದು ನಮಗೆ ಸಂಬಂಧಪಟ್ಟಿದ್ದು. ನಾವು ಮಾತಾಡ್ತಿರೋದು ಅವಳ ಪರ್ಸ್ಪೆಕ್ಟಿವಿಂದ, ಮನ್ಮಥನ ಪರ್ಸ್ಪೆಕ್ಟಿವಿಂದ. ಮನ್ಮಥನಿಗೂ ಕರ್ಮ ಇದ್ದಿದ್ದರಿಂದ ಅವನ ಅನಂಗನಾದಲ್ವ. ಸೊ ಕರ್ಮ ಡಸಂಟ್ ಸ್ಟಾಪ್ ಎನಿಬಡಿ, ಇನ್ಕ್ಲೂಡಿಂಗ್ ಬ್ರಹ್ಮಕಪಾಲವನ್ನು ಹೊತ್ತುಕೊಂಡಂತಹ ಶಿವನಿಗೂ ಕೂಡ ಬಿಡಲಿಲ್ಲ ಕರ್ಮ ಅಲ್ವ. ಸೊ ಯಾರಿಗೆ ಬಿಟ್ಟಿದೆ? ನಮ್ಮ ಪುರಾಣಗಳಲ್ಲಿ ಬರುವ ಶ್ರೀನಿವಾಸ ಕೂಡ ಅಲ್ವಾ. ಸೊ ಎಲ್ಲರಿಗೂ ಅವರವರು ಏನು, ಬಟ್ ಅಲ್ಲಿ ಲೋಕ ಕಲ್ಯಾಣ ಎನ್ನುವ ಒಂದು ಸಬ್ಟೆಕ್ಸ್ಟ್ ಇರೋದ್ರಿಂದ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಕರ್ಮ ಲೋಕ ಕಲ್ಯಾಣಕ್ಕೆ ಬಂದಿಲ್ವಲ್ಲ. ಯಾಕಂದರೆ ಸಕಾಮದಲ್ಲಿ ಕೆಲಸ ಮಾಡ್ತಿದ್ದೀವಿ. ನಿಷ್ಕಾಮದಲ್ಲಿ ಕೆಲಸ ಮಾಡಿದಾಗ ಅವರ ಕರ್ಮ ನೀಟಾಗಿ ಸಂಚಿತ ಕರ್ಮ ಆಗಾಮಿ ಕರ್ಮವಾಗಿ ಅಥವಾ ಆಗಾಮಿ ಕರ್ಮ ರೆಡ್ಯೂಸ್ ಹಾಕ್ಕೊಂಡು ಹೋಗುತ್ತೆ. ಸೊ ಅದು ಕರೆಕ್ಟ್ ನಿಮ್ಮ ಪಾಯಿಂಟ್. ಬಟ್ ಅದಕ್ಕೆ ಒಂದು ಫ್ರೇಮ್ವರ್ಕ್ನ ಸೆಟಪ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಇರಲಿ. ಈ ರೀತಿಯಲ್ಲಿ ಬ್ರಹ್ಮಾಂಡ ಹಾಗೂ ಪಿಂಡಾಂಡ ಎರಡರಲ್ಲಿಯೂ ಕೂಡ ಈ ಮನ್ಮಥನು ಜಯ ಗಳಿಸುತ್ತಾನೆ. ಇಂಪಾರ್ಟೆಂಟ್. ಬ್ರಹ್ಮಾಂಡದಲ್ಲಿ ಕೂಡ ಕಾಮೇಶ್ವರಿಯರಾಗಿ ಜಗತ್ತಿನ ಸೃಷ್ಟಿಯನ್ನು ಮಾಡಬೇಕು. ನಮ್ಮ ತ್ರಿಮೂರ್ತಿಗಳ ಜನನವೂ ಕೂಡ ಹಾಗೆ ಆಗಿದ್ದು, ಬ್ರಹ್ಮಮಾನಸ ಪುತ್ರರ ಜನನವೂ ಕೂಡ ಹಾಗೆ ಆಗಿದ್ದು, ಸಪ್ತರ್ಷಿಗಳ ಜನನವೂ ಹಾಗೆ ಆಗಿದ್ದು. ಈ ಕಾಮ ಅನ್ನೋದು ಎಲ್ಲೂ ಯಾರನ್ನು ಬಿಟ್ಟಿಲ್ಲ. ಅವರು ಮಾನಸ ಪುತ್ರರಾದರೂ ಕೂಡ ಒಂದು ಸಂಕಲ್ಪ ಎನ್ನುವ ಕಾಮ ಇರಬೇಕಲ್ಲ. ಏಕೋಹಂ ಬಹುಶ್ಯಾಮ ಅಂದದ್ದು ಸ್ಪಂದನ ಶಿವನಿಗೆ ಬಂದದ್ದು. ಅದು ಕೂಡ ಆ ಸ್ಪಂದನವನ್ನು ಕಾಮರೂಪದಲ್ಲಿ ಬಂದಿದ್ದಕ್ಕೆ ಜಗತ್ತಿನ ಸೃಷ್ಟಿಯಾಗಿದ್ದು. ನಾನು ಒಂದಾಗಿರುವವನು ಬಹುವಾಗುತ್ತೇನೆ ಎನ್ನುವ ಒಂದು ಕಾಮರೂಪಾತ್ಮಕವಾದ ಸಂಕಲ್ಪ. ಸೊ ಮನ್ಮಥ ಎಲ್ಲಿ ನಿಂತಿದ್ದಾನೆ? ಅವನು ಇಲ್ಲದಿದ್ದರೆ ಯಾವ ಕೆಲಸವೂ ಆಗುವುದಿಲ್ಲ ಎನ್ನುವುದು ಬ್ರಹ್ಮಾಂಡ. ಪಿಂಡಾಂಡ, ನಾನು ಮದುವೆ ಆಗ್ತೀನಿ, ಮದುವೆ ಆದಮೇಲೆ ಮಕ್ಕಳು ಮಾಡ್ಕೋಬೇಕು ಅಂತ ಹೇಳಿ ತಂದೆ ತಾಯಿ ಇಬ್ಬರು ಒಂದು ಸಂಕಲ್ಪ ಮಾಡ್ತಾರೆ. ಅದು ಆಕ್ಸಿಡೆಂಟಿಗೆ ಬಿಟ್ಬಿಡೋಣ, ಬೇಡ, ಸಂಕಲ್ಪ ರೂಪಾತ್ಮಕವಾಗ ಯಾವುದಾಗತ್ತೆ ಅಲ್ಲಿ ಕೂಡ ಕಾಮ ಇರುತ್ತೆ. ಆ ಸಂಕಲ್ಪ ಎನ್ನುವುದು ನಾನು ತಂದೆಯಾಗಬೇಕು. ಇದೆಲ್ಲ ಉಪನಿಷತ್ಗಳಲ್ಲಿ ಬರುತ್ತೆ. ಪರ್ಜನ್ಯದಿಂದ ಹೇಗೆ ಬಂದು ಮುಂದಕ್ಕೆ ಹೋಗುತ್ತೆ, ಸೃಷ್ಟಿಯಾಗತ್ತೆ ಪಿಂಡಾಂಡ ಅನ್ನೋದು. ಇಲ್ಲಿ ನಾವು ತಿಳ್ಕೋಬೇಕಾಗಿದ್ದು ಬ್ರಹ್ಮಾಂಡ ಪಿಂಡಾಂಡಗಳೆರಡರಲ್ಲಿಯೂ ಈ ಮನ್ಮಥನು ಜಯ ಗಳಿಸಬೇಕಾದರೆ ಅವನು ಯಾವ ರೀತಿಯಲ್ಲಿ ಈ ಯುದ್ಧಕ್ಕೆ ತಯಾರಾಗಿರುವನು. ಹೌ ರೆಡಿ ಈಸ್ ಹಿ ಟು ವಿನ್ ದ ವಾರ್ ಆಫ್ ಲವ್ ಎಗೇನ್ಸ್ಟ್ ಹ್ಯುಮ್ಯಾನಿಟಿ, ನಾಟ್ ಫಾರ್ ಹ್ಯುಮ್ಯಾನಿಟಿ, ಎಗೇನ್ಸ್ಟ್ ಇಲ್ಲ, ಫಾರ್ ಹ್ಯುಮ್ಯಾನಿಟಿ. ಇವನ ಜಯಕ್ಕೆ ಯಾವ ಯಾವ ಕಾರಣಗಳು ಇರಬಹುದು, ಇವನ ಸೈನ್ಯದಲ್ಲಿ ಯಾರು ಇದ್ದಾರೆ. ಯಾಕಂದರೆ ಇವನು ವಾರ್ ಅಲ್ವಾ, ಯುದ್ಧಕ್ಕೆ ಹೊರಟಿದ್ದಾನೆ, ಕಾಮವೆನ್ನುವ ಯುದ್ಧಕ್ಕೆ ಹೊರಟಿದ್ದಾನೆ. ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಪಿಂಡಾಂಡ ಬ್ರಹ್ಮಾಂಡಗಳೆರಡರಲ್ಲಿಯೋ ಅಂತ ಹೇಳಿ ಇವನ ಸೈನ್ಯದಲ್ಲಿ ಯಾರ್ಯಾರು ಇರುವರು ಎನ್ನುವುದು ಈ ಶ್ಲೋಕದ ಮೂಲಕ ಆದಿಶಂಕರರು ಮನ್ಮಥನ ಜಯದ ರಹಸ್ಯವನ್ನು ಕಾವ್ಯಮಯವಾಗಿ ವಿಭಾವನಾ ಅಲಂಕಾರವನ್ನು ಉಪಯೋಗಿಸಿ ಚಮತ್ಕಾರಯುತವಾಗಿ ಹೇಳಿದ್ದಾರೆ. ಬ್ಯೂಟಿಫುಲ್. ಮನ್ಮಥನ ಬಗ್ಗೆ ಆಚಾರ್ಯರು ಹೀಗೆ ಹೇಳ್ತಾರೆ. ಮನ್ಮಥನು ಪ್ರಪಂಚದ ಮೇಲೆ ಯುದ್ಧಕ್ಕೆ ಹೊರಟಿದ್ದಾನೆ. ಯುದ್ಧಕ್ಕೆ ಹೊರಟ ಯಾವ ಪುರುಷನಾಗಲಿ ಅವನ ಕೈನಲ್ಲಿ ಫಸ್ಟ್ ಏನಿರಬೇಕಪ್ಪ, ಒಂದು ಬಿಲ್ಲು ಅಲ್ವಾ. ಬಿಲ್ಲಿದ್ದರೆ ಯುದ್ಧಕ್ಕೆ ಹೋಗ್ಬೋದು. ಒಂದು ಧನುಸ್ಸು ಬಿಲ್ಲು,
ಆದರೆ ಮನ್ಮಥನ ಕೈಯಲ್ಲಿ ಯಾವ ಒಂದು ಧನಸ್ಸು ಇದೆ ಅಂತ ನೋಡಿದಾಗ ಅವನ ಧನಸ್ಸು ಹೂವಿನಿಂದ ಮಾಡಿರುವುದು, ಪುಷ್ಪಗಳಿಂದ ಮಾಡಿರುವಂತಹ ಒಂದು ಧನಸ್ಸು. ಆ ಧನುಸ್ಸಿಗೆ ಕಟ್ಟಿದಂತಹ ಹೆದೆಯು ದುಂಬಿಗಳ ಸಾಲು ಅಥವಾ ದುಂಬಿಗಳ ಮಾಲೆ. ಹಾಗೂ ಈ ಧನುಸ್ಸಿಗೆ ಹೂಡುವ ಬಾಣಗಳ ಸಂಖ್ಯೆ 5. ಅದು ಅವನ ಹತ್ರ 5 ಬಾಣ ಇದೆ. ಅವನ ಬತ್ತಳಿಕೆಯಲ್ಲಿ ಬಾಣಗಳು 5. ಅದು ಮುಗಿದೋದ್ರೆ ಮುಗಿದೋಯ್ತು. ಅಕ್ಷಯವಾದ ಬತ್ತಳಿಕೆ ಇಲ್ಲ ಅವನ ಹತ್ರ. ಅವನ ಸಚಿವ ಮಂತ್ರಿ ಇರಬೇಕಲ್ಲ ಒಬ್ಬ ಯುದ್ಧಕ್ಕೆ ಹೊರಟಾಗ. ಅವನ ಸಚಿವ ಯಾರು? ವಸಂತ ಋತು. ಅವನು ಯುದ್ಧಕ್ಕೆ ಹೊರಡುವಾಗ ಯಾವ ರಥವನ್ನು ಅವನು ಚೂಸ್ ಮಾಡಿ ಆ ರಥದ ಮೇಲೆ ಅವನು ಏರಿ ಯುದ್ಧಕ್ಕೆ ಹೋಗ್ತಾನೆ ಅಂದಾಗ ಅದು ಮಲಯ ಪರ್ವತದ ಮೇಲೆ ಬೀಸುವ ಗಾಳಿ. ಮಲಯ ಮಾರುತ ಒಂದು ರಾಗದ ಹೆಸರು ಕೂಡ. ಇವನ ಸೈನ್ಯವು ಎಲ್ಲಿದೆ? ಇವನಿಗೆ ಸೈನ್ಯವೇ ಇಲ್ಲ. ಯುದ್ಧಕ್ಕೆ ಒಬ್ಬಂಟಿಗನಾಗೆ ಹೊರಟಿದ್ದಾನೆ. ಹೀಸ್ ಅಲೋನ್. ಜೊತೆಗೆ ಮುಖ್ಯವಾಗಿ ಅವನಿಗೆ ಯುದ್ಧ ಮಾಡೋದಕ್ಕೆ ಏನು ಬೇಕು? ದೇಹ ಬೇಕು. ಧನಸ್ಸನ್ನು ಹಿಡ್ಕೊಳ್ಳೋಕೆ ದೇಹ ಬೇಕು ಅಲ್ವಾ? ರಥದ ಮೇಲೆ ಕೂತ್ಕೊಳ್ಳೋಕ್ಕೆ ದೇಹ ಬೇಕು. ಅವನಿಗೆ ದೇಹವೇ ಇಲ್ಲ. ಅವನು ಅನಂಗನಾದವನು ಹೇಗೆ ಇದನ್ನೆಲ್ಲ ಇಟ್ಕೊಂಡು ಯುದ್ಧಕ್ಕೆ ಹೋಗಕ್ಕೆ ಸಾಧ್ಯ? ಅವನಿಗೆ ಅಂಗಗಳಿಲ್ಲ. ಯುದ್ಧವನ್ನು ಮಾಡುವುದಕ್ಕಾಗಲಿ ಯುದ್ಧ ಮಾಡಿ ಜಯವನ್ನು ಗಳಿಸುವುದಕ್ಕಾಗಲಿ ಬೇಕಾಗಿರುವ ಎಲ್ಲ ಅನರ್ಹತೆಗಳನ್ನು ಅವನು ಹೊಂದಿದ್ದಾನೆ. He does not have a single quality or attributes or support system or framework to win the war of love for humanity. But still, ಈ ಅನರ್ಹತೆಗಳನ್ನು ಹೊಂದಿದ್ದಾನೆ. ಯುದ್ಧವನ್ನು ಗೆಲ್ಲುವುದಕ್ಕೆ ಯಾವ ಕಾರಣವೂ ಇಲ್ಲ ಅವನಿಗೆ, ಒಂದು ರೀಸನ್ನೂ ಇಲ್ಲ. ಆದರೂ ಕೂಡ ಕಾಮಯುದ್ಧದಲ್ಲಿ ಇಡೀ ಬ್ರಹ್ಮಾಂಡವನ್ನು ಗೆಲ್ಲುತ್ತಾನೆ. ಯುದ್ಧಕ್ಕೆ ಬೇಕಾದ ಮೂಲಭೂತ ಸಾಮಗ್ರಿಗಳು, ಅದರ ಶಕ್ತಿ ಮನ್ಮಥನಿಗೆ ಎಲ್ಲಿಂದ ಬರಬೇಕು ಯುದ್ಧ ಗೆಲ್ಲೋದಕ್ಕೆ? ಹೂ ಪ್ರೊವೈಡ್ಸ್ ಹಿಮ್ ಅಂತ ನಾವು ಯೋಚನೆ ಮಾಡಿದಾಗ, ತಾಯಿ ಆ ಶಕ್ತಿ ಅವನಿಗೆ ಬರಬೇಕಾದರೆ ನಿನ್ನ ಕಡೆಗಣ್ಣಿನ ನೋಟದ ಒಂದು ಅನುಗ್ರಹ ಸಾಕು. ಅವನಿಗೆ ಪ್ರಪಂಚವನ್ನು ಗೆಲ್ಲುವ ಶಕ್ತಿ ಬರಬೇಕಾದ್ರೆ ನಿನ್ನ ಕಡೆಗಣ್ಣಿನ ಒಂದೇ ಒಂದು ನೋಟ, ನಿನ್ನ ಪೆರಿಫರಲ್ ವಿಷನ್ನಲ್ಲಿ ಒಂದ್ಸಲಿ ಅವನು ಹಿಂಗೆ ನೋಡಿದ್ರೆ ಸಾಕು. ಇಮ್ಯಾಜಿನ್, ಒಂದು ಕ್ಷಣ ನೇರವಾಗಿ ನೋಡಿಬಿಟ್ರೆ ಮನ್ಮಥ ಎಲ್ಲಿರ್ತಿದ್ದ? ಒಂದು ಪವರ್ ಎಲ್ಲಿರೋದು? ಹೌ ಕುಡ್ ಹಿ ಹ್ಯಾವ್ ಮ್ಯಾನಿಫೆಸ್ಟೆಡ್ ಹಿಸ್ ಪವರ್ಸ್? ಇದು ಈ ಶ್ಲೋಕ ಇಷ್ಟು ಬ್ಯೂಟಿಫುಲ್ ಆಗಿ ಆದಿಶಂಕರ ರಚನೆ ಮಾಡಿದ್ದಾರೆ. ಲೇಯರ್ಸ್ನ ಬಿಡಿಸ್ಕೊಂಡು ಹೋದರೆ ಅರ್ಥ ಆಗುತ್ತೆ. ಮನ್ಮಥನ ಅನರ್ಹತೆಗಳು ಬ್ರೀಫಾಗಿ ನೋಡೋಣ. ಯಾಕೆ ಈ ಅನರ್ಹತೆಗಳನ್ನ ಇಟ್ಟಿದ್ದಾರೆ? ಸಾಮಾನ್ಯವಾಗಿ ಮೊದಲು ಧನುಹು ಪೌಷ್ಪಂ ಅಂದರೆ ಹೂವಿನಿಂದ ಮಾಡಿದ ಬಿಲ್ಲು. ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಹೂವಿನಿಂದ ಮಾಡಿದ ಧನುಸ್ಸನ್ನು ಹಿಡಿದು ಯಾರೂ ಕೂಡ ಯುದ್ಧಕ್ಕೆ ಹೋಗಲ್ಲ. ಇಂಪ್ರ್ಯಾಕ್ಟಿಕಲ್. ಯು ಕಾಂಟ್ ಇವನ್ ಥಿಂಕ್ ಅಬೌಟ್ ಕ್ರಿಯೇಟಿಂಗ್ ಅ ಬೋ ವಿತ್ ಫ್ಲವರ್ಸ್. ಸಾಧ್ಯನೇ? ಹೌ ಕ್ಯಾನ್ ಇವನ್ ಇಮ್ಯಾಜಿನ್ ಧನುಸ್ಸನ್ನು ನಾನು ತೊಗೊಂಡು ಹೂವಿನಿಂದ ಮಾಡೋಕ್ಕೆ ಸಾಧ್ಯ ಅಂತ? ಏನು ದಾರದಿಂದ ಹೋಗಿ ಪೋಣಿಸ್ತೀರಾ? ಏನು ಮಾಡೋದು? ಇಂಪಾಸಿಬಲ್. ಅದಕ್ಕೆ ಸ್ಟ್ರೆಂತ್, ಸ್ಟೆಬಿಲಿಟಿನೇ ಇಲ್ವಲ್ಲ. ನಮಗೆ ಶಿವಧನುಸ್ ಬಗ್ಗೆ ಕೇಳಿರ್ತೀವಿ ಅಲ್ವಾ? ಅದನ್ನು ಮುರಿಯೋದಕ್ಕೆ ಯಾರ ಕೈಲೂ ಆಗಲಿಲ್ಲ ಅಂತ. ಇದು ಧನುಸ್ಸ, ಇದು ಸಾಧ್ಯವೇ? ಸೊ ಆದಿಶಂಕರ ಈಸ್ ಯೂಸಿಂಗ್ ದಿಸ್ ಪೊಯಿಟಿಕ್ ಇಮೇಜರಿ ಆರ್ ಪೊಯಿಟಿಕ್ ಪಾರ್ಲೆನ್ಸ್
ಟು ಬೇಸಿಕಲಿ ಟೆಲ್ ಅಸ್ ದ್ಯಾಟ್ ಮನ್ಮಥನಿಗೆ ಹೂವು ಸಪೋರ್ಟ್ ಸಿಸ್ಟಮ್, ಅದು ಮುಖ್ಯ. ಅದು ಹೂವಿನಿಂದ ಅವನು ತುಂಬ ಕೆಲಸ ಮಾಡ್ತಾನೆ. ದುಂಬಿಗಳು, ಮಕರಂದ, ಪಾಲಿನೇಷನ್ ಆಗಿ ನಮ್ಮ ವೆಜಿಟೇಷನ್ ಬೆಳಿಬೇಕಾದ್ರೆ ನನಗೆ ಹೂವು ಬೇಕು ಅಂತ ಒಂದು ಪಾಯಿಂಟ್ ಇಟ್ಟರು ಆದಿಶಂಕರರಲ್ಲಿ. ಇದರ ಬದಲಾಗಿ ಯಾವುದೋ ಹೂವಿನ ಬದಲಾಗಿ ಒಂದು ಧಾತುವಿನಿಂದಾಗಲಿ ಅರ್ಥಾತ್ ಲೋಹದಿಂದಾಗಲಿ ಧನಸ್ಸು ಮಾಡಿರಬೇಕು. ಆದರೆ ಮನ್ಮಥನ ಧನಸ್ಸು ಹೂವಿನಿಂದ ಆದದ್ದು. ಧನಸ್ಸಿಗೆ ಶಕ್ತಿಯನ್ನು ಕೊಡುವುದಕ್ಕೆ ಅದಕ್ಕೆ ಸಾಮರ್ಥ್ಯ ಸುಕೋಮಲವಾದ ಹೂಗಳಿಂದ ಹೇಗೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ. ಆ ಪ್ರಶ್ನೆ ಸಬ್ಟೆಕ್ಸ್ಟ್ ಆಗಿ ಇಟ್ಬಿಟ್ಟಿದ್ದಾರೆ ಒಂದೇ ವರ್ಡಲ್ಲಿ, ಧನು ಪೌಷ್ಪಂ ಅಂತ. ಅದಕ್ಕೆಲ್ಲ ನಾವು ಅನಲೈಸ್ ಮಾಡ್ಕೋಬೇಕು. ಎರಡನೇದು ಮೌರ್ವಿ ಮಧುಕರಮಯಿ. ಮನ್ಮಥನ ಬಿಲ್ಲಿನ ಹೆದೆಯು ಬೋ ಸ್ಟ್ರಿಂಗ್ ಅಂತ ಕರಿತೀವಲ್ಲ, ದಾರ ಯಾವುದು ಕಟ್ತೀವಿ ಧನುಸ್ಸಿಗೆ, ಅದು ದುಂಬಿಗಳ ಸಾಲಿನಿಂದ ಮಾಡಿದ್ದು. ಫಸ್ಟ್ ಆಫ್ ಆಲ್ ಒಂದು ದುಂಬಿನ ಹಿಡ್ಕೊಳ್ಳಿ ನೋಡೋಣ. ಗೋ ಆ್ಯಂಡ್ ಕ್ಯಾಚ್ ಅ ಬೀ, ಡಿಸಿಪ್ಲಿನ್ ಇಟ್, ಓಕೆ, ಆ್ಯಂಡ್ ಕ್ಯಾಚ್ ಅನದರ್ ಬೀ, ಡಿಸಿಪ್ಲಿನ್ ಇಟ್, put them together so that they catch each other's legs. ಓಕೆ, ಧನುಸ್ ದೊಡ್ಡದಿರಬೇಕಲ್ವಾ, ಅಟ್ಲೀಸ್ಟ್ ಒಂದು 100 ದುಂಬಿಗಳು ಬೇಕಾಗ್ಬೋದು. ಕ್ಯಾಚ್ 100 bees, ಟ್ರೈನ್ ದೆಮ್, ಪುಟ್ ದೆಮ್ ಆ್ಯಸ್ ಎ ಥ್ರೆಡ್. ಕಾಲುಗಳನ್ನು ಕಟ್ಟಬೇಕು ದಾರದಿಂದ, ಅಥವಾ ದೇ ಹ್ಯಾವ್ ಟು ಹೋಲ್ಡ್ ದ ಲೆಗ್ಸ್ ಲೈಕ್ ದಿಸ್, ಬಿಲೀವಿಂಗ್ ದಟ್ ದೇ ಆರ್ ಇನ್ ಅ ವೆರಿ ಇಂಪಾರ್ಟೆಂಟ್ ಮಿಷನ್ ಅಂತ ಹೇಳಿ ದುಂಬಿಗಳನ್ನ ಸೇರಿಸ್ಬಿಟ್ಟು ಈ ಎಂಡನ್ನು ತೊಗೊಂಡು ಕಟ್ಟಬೇಕು, ಕೆಳಗಡೆ ಎಂಡನ್ನು ತೊಗೊಂಡು ಕಟ್ಟಬೇಕು, ಹೀಗೆ ಮಾಡು. ಆಮೇಲೆ ಬಾಣ ಬಿಡಬೇಕಾದ್ರೆ ಹಿಂಗೆ ಎಳೆದ್ರೆ ಸಾಕು, ಎಲ್ಲ ಚೆಲ್ಲಾಪಿಲ್ಲಿ. ಕ್ಯಾನ್ ಈವನ್ ಇಮ್ಯಾಜಿನ್? ಸೊ ಯಾವ ರೀತಿಯಲ್ಲಿ ಆದಿಶಂಕರರು ಇದನ್ನು ರಚನೆ ಮಾಡಿದ್ದಾರೆ. ಬಿಲ್ಲಿನ ಹೆದೆಯ ಕೆಲಸ ಏನು? ಧನುಸ್ಸನ್ನು ಕಟ್ಟಿ ಎಳೆದಾಗ ಆ ಗಟ್ಟಿಯಾದ ಹೆದೆ, ಅದರ ಅರ್ಥಾತ್ ದಾರ, ಧನುಸ್ಸನ್ನು ಬಗ್ಗಿಸ್ಬೇಕು. ಅಂದರೆ ದಾರ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಧನುಸ್ಸು ಬಗ್ಗಬೇಕಂತೆ. ಆದರೆ ದುಂಬಿಗಳು ಒಂದರ ಹಿಂದೆ ಇನ್ನೊಂದು ಸಾಲಿನಂತೆ ಸೇರಿಕೊಂಡಾಗ ಹೆದೆಯ ರೂಪದಂತೆ ಕಾಣಬಹುದು. ಮೇ ಬಿ ಯು ಕ್ಯಾನ್ ಕ್ರಿಯೇಟ್ ಅನ್ ಇಮೇಜರಿ, ಆರ್ ಮೇ ಬಿ ಯು ಕ್ಯಾನ್ ಡಿಸಿಪ್ಲಿನ್ ದೆಮ್, ಹಿಪ್ನೋಟೈಸ್ ಆಲ್ ದ ದುಂಬೀಸ್ ಆ್ಯಂಡ್ ಟೆಲ್ ದೆಮ್ ಟು ಒಂದು ದಾರವಾಗಿ ನಿಂತ್ಕೊಳ್ಳಿ ಎನ್ಬೋದು. ಆದರೆ ದುಂಬಿಯ ಹೆದೆಯನ್ನು ಮಾಡಿಕೊಂಡರೂ ಸಹ ಧನುಸ್ಸನ್ನು ಬಗ್ಗಿಸಿದಾಗ ಧನುಸ್ಸು ಬಗ್ಗೋದಿಲ್ಲ. ಬದಲಾಗಿ ದುಂಬಿಗಳು ಚೆಲ್ಲಾಪಿಲ್ಲಿಯಾಗಿ ದೇ ವಿಲ್ ಜಸ್ಟ್ ಫ್ಲೈ ಅವೇ. ಅವುಗಳ ಕೆಲಸ ಏನು? ಹೋಗಿ ಹೂವಿನಿಂದ ಮಕರಂದ ಹೀರೋದು, ಬಿ ಹೈವ್ಗೆ ಹೋಗೋದು, ಲಾರ್ವಾಗಳಿಗೆ ಆಹಾರ ಕೊಡೋದು. ಹೌ ಕ್ಯಾನ್ ಯು ಬ್ರಿಂಗ್ ದುಂಬೀಸ್ ಆ್ಯಂಡ್ ಪುಟ್ ದೆಮ್ ಆ್ಯಸ್ ಹೆದೆ? ಸಾಧ್ಯವಿಲ್ಲ. ಈ ದುಂಬಿಗಳಿಗೆ ಬಿಲ್ಲಿನ ಹೆದೆಯಾಗುವ ಯೋಗ್ಯತೆಯೇ ಇಲ್ಲ, ಹಾಗೂ ಅವಕ್ಕೆ ಆ ಶಕ್ತಿಯೂ ಇಲ್ಲ. ಇದು ಎರಡನೇ ಅನರ್ಹತೆ. ಮೊದಲನೇ ಅನರ್ಹತೆ ಏನು? ಧನುಹು ಪೌಷ್ಪಂ, ಹೂವಿನಿಂದ ಆದ ಬಿಲ್ಲು. ಅನರ್ಹತೆ. ಮನ್ಮಥನಿಗೆ ಅದೆಲ್ಲ ಕೊಟ್ಬಿಟ್ಟಿದ್ದಾರೆ. ನೋಡಪ್ಪ, ಇದನ್ನು ತೊಗೊಂಡೋಗಿ ಯುದ್ಧ ಮಾಡು ನೀನು ಅಂತ. ಹೂವು ಕೊಟ್ಟುಬಿಟ್ಟು ಅದನ್ನು ಬಿಲ್ ಮಾಡ್ಕೊ, ದುಂಬಿಗಳನ್ನ ಕೊಟ್ಬಿಟ್ಟು ನೀನು ಅದನ್ನು ಹೆದೆ ಮಾಡ್ಕೊ. 2 ಅನರ್ಹತೆಗಳಾಯಿತು. ಸಾಮಂತಃ ವಸಂತಃ. ಮನ್ಮಥನ ಸಾಮಂತನು ವಸಂತ ಋತು, ಅವನ ಸಚಿವ ವಸಂತ ಋತು. ಯಾವ ಯುದ್ಧದಲ್ಲಾಗಲಿ ಕಾಲ ಅಂದರೆ ಮಾಸ. ವಸಂತ, ಹಿ ರೆಪ್ರೆಸೆಂಟ್ಸ್ ದ ಕಾಲ, ವಸಂತ ಮಾಸ. ಸೊ ಋತು. ಸೊ ಈ ಋತು ಅನ್ನೋದು ಎಲ್ಲಾದರೂ ಕೇಳಿದ್ದೀರಾ ಸಾರಥಿಯಾಗಿ ಕೂತ್ಕೊಳ್ಳೋಕ್ಕೆ? ಅಲ್ವಾ? ವಸಂತ ಋತು ಅವನ ಸಾರಥಿ. ಅವನು ಸಾಮಂತ ಅಂದರೆ ಅವನ ಮಂತ್ರಿ. ನಾನು ಹೋಗ್ಬಿಟ್ಟು ವಸಂತ ಋತು ನನ್ನ ಮಂತ್ರಿ ಆಗು ಅಂತ ಹೇಳಿ ಕೆಲಸ ಮಾಡು ಅಂದರೆ ಅವನೇನು ಮಾಡ್ತಾನೆ? ವಸಂತ ಋತು ಹಿ ಸಪೋರ್ಟಿಂಗ್ ದ ಡೆವಲಪ್ಮೆಂಟ್ ಆಫ್ ದ ಪ್ಲ್ಯಾಂಟ್ಸ್. He is creating that beautiful atmosphere
ಅವನ ಕೆಲಸ ಇರೋದೇ ಬೇರೆ. ಅವನು ಹೀ ಸಪೋರ್ಟ್ಸ್. ಇಂಪಾರ್ಟೆಂಟ್ ಏನು ಗೊತ್ತಾ, ಈ 3 ಅನರ್ಹತೆಗಳು ಅಂತ ನೋಡಿದ್ರೂ ಕೂಡ ಅದು ಅನರ್ಹತೆ ಅಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ಹೂವು, ದುಂಬಿ, ವಸಂತ, ಮಲೆಯ ಮಾರುತ ಇವೆಲ್ಲ ಸಪೋರ್ಟ್ ಮಾಡ್ತಾ ಇದೆ. ಯಾರಿಗೆ? ಕಾಮನಿಗೆ ಅವನ ಕೆಲಸ ಮಾಡೋದಕ್ಕೆ. ಆದರೂ ಕೂಡ ಇದು ಅನರ್ಹತೆಗಳು. ಸೊ ಇಟ್ಸ್ ಅ ಪ್ಯಾರಡಾಕ್ಸ್. ಎರಡೂ ರೀತಿಯಲ್ಲಿ ನೋಡ್ಕೋಬೇಕು ನಾವು. ಆದ್ದರಿಂದ ಕಾವ್ಯ, ವಿಭಾವನಾ, ಅಲಂಕಾರ. ಅದರಲ್ಲೂ ವಸಂತ ಋತುವು ಅತ್ಯಂತ ಸುಂದರವಾದದ್ದು. ಪ್ರಕೃತಿಯು ತನ್ನನ್ನು ತಾನು ಹಸಿರಾಗಿ ತಳಿರು ತೋರಣಗಳಿಂದ ಯುಕ್ತವಾಗಿ ಕಂಗೊಳಿಸುವಂತಹ ಕಾಲ. ಕಾವ್ಯಕ್ಕೆ ಹೇಳಿ ಮಾಡಿಸಿದ ಕಾಲ, ಕವಿಗಳಿಗೆ ಹೇಳಿ ಮಾಡಿಸಿದ ಕಾಲ. ವಸಂತ ಋತುವಿಗಂತೂ ಸಾಮಂತನಾಗುವ, ಅವನ ಕೆಲಸ ಅವನು ಮಾಡ್ತಾ ಇದ್ದಾನೆ. ಅವನು ಸಾಮಂತ ಆಗಕ್ಕೆ ಸಾಧ್ಯ ಇಲ್ಲ, ಯಾವ ಅರ್ಹತೆಗಳೂ ಇಲ್ಲ. ಇನ್ನೊಂದು ವಿಷಯ, ಅವನು ಕಾಲದ ಪರಿಧಿಗೆ ಸೇರಿದವ. ಒಂದು ಮಾಸ ಮಾತ್ರ, 1-2 ತಿಂಗಳು ಮಾತ್ರ ಇದ್ದು ಹೊಟ್ಟೋಗ್ತಾನವನು. ನೀವು ಮಂತ್ರಿ ಮಾಡ್ಕೊಂಬಿಟ್ರೆ ದೇವರೇ ಗತಿ ಅಲ್ವಾ? ಇದು 4ನೇ ಅನರ್ಹತೆ. ಆಯೋಧನ ರಥಃ ಮಲಯ ಮಾರುತಃ. ಅವನ ಯುದ್ಧದ ರಥವು ಮಲಯ ಮಾರುತದಿಂದ, ಮಲಯ ಪರ್ವತದಿಂದ ಬೀಸುವ ಗಾಳಿ. ಯೋಧನು ಅಥವಾ ಒಬ್ಬ ರಥಿ, ಅತಿರಥಿ, ಮಹಾರಥಿ ಅಂತೀವಲ್ಲ, ಒಬ್ಬ ಯುದ್ಧಕ್ಕೆ ಹೋಗುವ ರಥಿಯು ಹೋದಲ್ಲೆಲ್ಲ ಅವನ ರಥ ಹೋಗಬೇಕು ಅಲ್ವಾ? ಪಾರ್ಥಸಾರಥಿಯಾಗಿ ಕೃಷ್ಣ, ಅರ್ಜುನನು ಎಲ್ಲಿ ಹೋದನೋ ಅಲ್ಲಿಗೆ ಸಾರಥಿಯಾಗಿ ಹೋದ. ಹಿ ಟುಕ್ ದ ಟ್ರೋಲ್. ಮಲೆಯ ಪರ್ವತದ ಗಾಳಿಗೆ ಹೋಲಿಸಿದಾಗ ಯೋಧನ ಸಾರಥಿಯಾಗಕ್ಕೆ ಮಲೆಯ ಪರ್ವತದ ಗಾಳಿಗೆ ಯಾವ ಅರ್ಹತೆ ಇದೆ? ಅದು ಚಂಚಲ. ವಾಯುವನ್ನು ತೆಗೆದುಕೊಂಡು ನೀನು ಸಾರಥಿಯಾಗು ಅಂದರೆ, ಗಾಳಿ ಬೆನ್ನಟ್ಟಿ, ಗಾಳಿಯ ಹಿಂದೆ, ಗಾಳಿಯ ಬೆನ್ನಿನ ಮೇಲೆ ಕುಳಿತು ನಾನು ಯುದ್ಧಕ್ಕೆ ಹೋಗಬೇಕು ಅಂದರೆ ಏನು? ಗಾಳಿ ಎಲ್ಲಿ ಬೇಕಾದ್ರೂ ಹೋಗ್ಬೋದಲ್ಲ. ದ ವಿಂಡ್ ಹ್ಯಾಸ್ ಇಟ್ಸ್ ಓನ್ ವೇ. ಟಾರ್ನೆಡೋ ಆಗ್ಬೋದು, ಸುಂಟರ ಗಾಳಿ ಆಗ್ಬೋದು. ಗಾಳಿ ಅಂದರೆ ಚಂಡಮಾರುತವಾಗಬಹುದು. ಗಾಳಿ ಹ್ಯಾಸ್ ಇಟ್ಸ್ ಓನ್ ಮೈಂಡ್. ಹೌ ಕ್ಯಾನ್ ಸಂಬಡಿ ಸಿಟ್ ಆನ್ ಗಾಳಿ ಆ್ಯಂಡ್ ಬಿಕಮ್ ಕಂಟ್ರೋಲ್ ಇಟ್? ಮರುತನಿಗೆ ಸಾಧ್ಯ, ಯಾಕಂದರೆ ಅವನು ಮರುತ ಈಸ್ ದ ಗಾಡ್ ಆಫ್ ವಿಂಡ್. ಇಲ್ಲಿ ಒಂದು ಬೇರೆ ಗಾಳಿ ಅದರ ಪರವಾಗಿ ಇಲ್ಲಿ ಏನು ಹೇಳ್ತಾಯಿದ್ರೆ, ಮಲಯ ಪರ್ವತದ ಮೇಲೆ ಬೀಸುವ ಗಾಳಿ ಎಂದಾಗ ಇಟ್ಸ್ ಅ ಲೋಕಲ್ ಎಂಟಿಟಿ. ಮಲೆಯ ಪರ್ವತಕ್ಕಿಂತ ಮೊದಲು ಅದು ಮಲೆಯ ಪರ್ವತದ ಗಾಳಿ ಅಲ್ಲ. ಗಾಳಿ ಬೀಸ್ತಾ ಇದ್ದರೆ ಮಲೆಯ ಪರ್ವತ ದಾಟಿದ ಮೇಲೆ ಅದು ಮಲೆಯ ಪರ್ವತದ ಗಾಳಿ ಅಲ್ಲ. ಮಲೆಯ ಪರ್ವತದಲ್ಲಿ ಬೀಸುವ ಗಾಳಿ ಇಟ್ಸ್ ಅ ಲೋಕಲ್ ಗಾಳಿ. ಅದನ್ನು ನೀನು ಯು ಮೇಕ್ ದಟ್ ಇನ್ ಆಸ್ ಅ ಸಾರಥಿ ಆ್ಯಂಡ್ ಗೋ, ಸಾಧ್ಯವಿಲ್ಲ. ಅವನು ಯುದ್ಧವನ್ನು ಹೇಗೆ ಗೆಲ್ಲಲು ಸಾಧ್ಯ? ಇದು 5ನೆಯ ಅನರ್ಹತೆ. ಇನ್ನೊಂದು ಪಾಯಿಂಟು, ಏಕಃ. ಮನ್ಮಥನು ಅಲೋನ್, ಏಕಾಂಗಿ, ಒಬ್ಬಂಟಿಗ ಯುದ್ಧಕ್ಕೆ ಹೋಗಬೇಕಾದ್ರೆ ಅಕ್ಷೌಹಿಣಿ ಸೈನ್ಯ ಬೇಕಲ್ಲ. ಪಾಂಡವರು ಕೌರವರು ಯುದ್ಧ ನೋಡಿರಲಿಲ್ಲ, ಬಟ್ ಟಿ ವಿಲಿ ನೋಡಿದ್ವೇನು. ಅವನಿಗೆ ಸೈನ್ಯ ಬೇಕು, ಅಂಗರಕ್ಷಕರು ಬೇಕು, ರಥಗಳು ಬೇಕು, ಆರ್ಟಿಲರಿ, ಕ್ಯಾವೆಲ್ರಿ ಅಲ್ವಾ? ಇವಾಗ ಏನೂ ಬೇಡ, ಒಂದೇ ಒಂದು ರೆಡ್ ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ನ್ಯೂಕ್ಲಿಯರ್ ಮಿಸೈಲ್ಸ್ ಹೋಗುತ್ತೆ. ಹೂವರ್ ಹ್ಯಾಸ್ ದ ಫುಟ್ಬಾಲ್, ನ್ಯೂಕ್ಲಿಯರ್ ಫುಟ್ಬಾಲ್ ಈಸ್ ದ ಬೇಸಿಕಲ್ ವಿನ್ನರ್ ಇವತ್ತು. ಆಗಿನ ಕಾಲದಲ್ಲಿ ಎಲ್ಲ ಬೇಕಾಗಿತ್ತು. ಯು ಹ್ಯಾಡ್ ದ ಎಂಟೈರ್ 9 yards. ಎವ್ರಿಬಡಿ ವಾಸ್ ರಿಕ್ವೈರ್ಡ್. ರಥ, ಕಾಲಾಳುಗಳು, ಆನೆಗಳು ಎಲ್ಲರೂ ಬೇಕಾಗಿತ್ತು. ಇವರು ಈ ಇತ್ಯಾದಿಗಳೆಲ್ಲ ಯಾರು ಆರ್ಮಿ ಅಂತ ಇಟ್ಕೊಂಡಿದ್ದರು, ಅವನೊಬ್ಬ ರಾಜ. ಹಿ ಹ್ಯಾಡ್ ರೆಸ್ಪೆಕ್ಟ್ ದಟ್ ಹೀಸ್ ಅ ರಾಜ, ಹೀಸ್ ಅ ಚಕ್ರವರ್ತಿ. ಒಬ್ಬನೇ ಒಬ್ಬ ಮನ್ಮಥ. ಹೂ ವಿಲ್ ರೆಸ್ಪೆಕ್ಟ್ ಹಿಮ್? ವೇರ್ ಡಸ್ ಹಿ ಹ್ಯಾವ್ ದ ಪವರ್ ಟು ವಿನ್ ದ ವಾರ್?
ಅವನೊಬ್ಬನೇ ಯುದ್ಧಕ್ಕೆ ಹೋಗಬೇಕು, ಯಾರೂ ಇಲ್ಲ ಅವನ ಜೊತೆ. ಇದು 6ನೇ ಅನರ್ಹತೆ. 7ನೇದು ಅನಂಗಃ, ಅವನಿಗೆ ಅಂಗಗಳಿಲ್ಲ, ದೇಹವಿಲ್ಲದಿರುವವನು. ಮನ್ಮಥ ಅವನು ಶೂರನಾಗಿರ್ಬೋದು, ಒಬ್ಬನೇ ಯುದ್ಧಕ್ಕೆ ಹೋಗಿ ಯುದ್ಧ ಮಾಡೋ ಕೆಪಾಸಿಟಿ ಇರ್ಬೋದು, ಮೇ ಬಿ ಹಿ ಹ್ಯಾಸ್. ಈ ಕಾರಣದಿಂದ ಅವನಿಗೆ ಆ ಯುದ್ಧಕ್ಕೆ ಹೋಗೋಕ್ಕೆ ಒಂದು ಅರ್ಹತೆ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ಅವನಿಗೆ ದೇಹ ಇಲ್ಲ. ಯುದ್ಧಕ್ಕೆ ಹೋಗೋ ಕೆಪಾಸಿಟಿ ಇದೆ, ದೇಹ ಇಲ್ಲ. ಮನ್ಮಥನು ಅನಂಗ, ಅಂಗಾಂಗಗಳೇ ಇಲ್ಲ. ಇಂತಹ ಅನಂಗನಾದ ಮನ್ಮಥನು ಯಾವ ರೀತಿಯಲ್ಲಿ, ಹೌ ಇಸ್ ಇಟ್ ಪಾಸಿಬಲ್ ದಟ್ ಹೀ ಕ್ಯಾನ್ ಗೋ ಆ್ಯಂಡ್ ವಿನ್ ಅ ವಾರ್? ಇದು ವಾರ್ ಪರ್ಸ್ಪೆಕ್ಟಿವ್ ಇಂದ. ಆದರೆ ದಿಸ್ ಇಸ್ ವಾರ್ ಆಫ್ ಲವ್. ಆದ್ದರಿಂದ ಎಸ್, ಎನಿಥಿಂಗ್ ಇಸ್ ಪಾಸಿಬಲ್. ಹಿ ಡಸ್ ನಾಟ್ ನೀಡ್ ಎನಿಥಿಂಗ್. ಇದೆ ವಸಂತ ಋತು ಇದೆ, ಎಲ್ಲ ಅರ್ಹತೆಗಳಾಗ್ಬಿಡ್ತು ಅವನಿಗೆ, ಅನರ್ಹತೆಗಳೆಲ್ಲ. ಬಿಕಾಸ್ ಇಟ್ಸ್ ವಾರ್ ಆಫ್ ಲವ್. ಸೊ ಎರಡೂ ಪರ್ಸ್ಪೆಕ್ಟಿವ್ ಇಂದ ಹೇಳ್ಕೊಂಡ್ಬರ್ತಾರೆ ಆದಿಶಂಕರರು. ಹೀಗೆ ನೋಡಿದ್ರೆ ಯುದ್ಧ, ಹೀಗೆ ನೋಡಿದ್ರೆ ಇಟ್ಸ್ ಕಾಮಯುದ್ಧ. ಇದು ಕಾಮಯುದ್ಧಕ್ಕೆ ಬೇಕಿದೆಲ್ಲ. ಇದು ಮನ್ಮಥನ್ ಪರ್ಸ್ಪೆಕ್ಟಿವ್ ಆಯಿತು. ಈಗ ಭಗವತಿಯ ಕಡೆಗಣ್ಣಿನ ಅರೆಕ್ಷಣದ ನೋಟದ ಅನುಗ್ರಹದ ಮಹಿಮೆ ಮನ್ಮಥನ ಮೇಲೆ ಏನಿದೆ? ಯುದ್ಧವನ್ನು ಗೆಲ್ಲುವ ಯಾವ ಅರ್ಹತೆಗಳು ಇಲ್ಲದಿದ್ದರೂ ಸಹ ಅನಂಗನಾದ ಮನ್ಮಥನು ಇಡೀ ಪ್ರಪಂಚಕ್ಕೆ ಸೋಲಿನ ಅನುಭವವನ್ನು ಕೊಡುತ್ತಾನೆ. ಸೋಲ್ತೀವಲ್ವ ನಾವು? ಪ್ರೀತಿಗೆ ಸೋಲ್ತೀವಲ್ವ? ಪ್ರೇಮಕ್ಕೆ ಸೋಲ್ತೀವಲ್ವ? ವಿ ಲೂಸ್ ಅಗೇನ್ಸ್ಟ್ ಲವ್. ವಿ ಲೂಸ್ ಅವರ್ ಸೆಲ್ವ್ಸ್ ಫಾರ್ ಲವ್. We cannot win a war against love. Hate cannot win love. ಆದ್ದರಿಂದ ಯೂನಿವರ್ಸಲ್ ಲವ್ ಈಸ್ ಆಲ್ಸೋ ಲವ್. ಮದರ್ಲಿ ಲವ್ ಈಸ್ ಆಲ್ಸೋ ಲವ್. ಅನ್ಸೆಲ್ಫಿಶ್ ತ್ಯಾಗ ಎನ್ನುವುದು ಕೂಡ ಒಂದು ಪ್ರೀತಿಯ ಒಂದು ಪರಾಕಾಷ್ಠೆ ಅಲ್ಲವೇ? ಇಲ್ಲಿ ಕೂಡ ಮನ್ಮಥ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅನ್ಕಂಡೀಷನಲ್ ಲವ್ ಆಫ್ ಕಾಮಧೇನು, ಹಸು, ಟು ಗಿವ್ ಮಿಲ್ಕ್. ಹಸು ತನ್ನ ಕರುವಿಗೆ ಮಾತ್ರ ಅದು ಹಾಲನ್ನು ಪ್ರೊಡ್ಯೂಸ್ ಮಾಡಲ್ಲ, ಹ್ಯುಮ್ಯಾನಿಟಿಗೂ ಕೂಡ ಅದು ಪ್ರೊಡ್ಯೂಸ್ ಮಾಡ್ತಾ ಇದೆ ಅನ್ಕಂಡೀಷನಲಿ ಅಲ್ವಾ? ಸೊ ಆದ್ದರಿಂದ ಹಸುವಿನ ಒಳಗಡೆ, ಕಾಮಧೇನುವಿನ ಒಳಗಡೆ ಇರುವ ಒಂದು ಪ್ರೇಮ, ಅದಕ್ಕೆ ನಾವು ಸೋಲ್ತೀವಲ್ಲ ಅಲ್ವಾ? ಈ ಯುದ್ಧಕ್ಕೆ ಎಲ್ಲರೂ ಸೋಲ್ತಾರೆ. ದುಂಬಿಗಳು, ನಮ್ಮಲ್ಲಿ ಎವಲ್ಯೂಷನ್ ಆಗಿದೆ. ಆ ಎವಲ್ಯೂಷನ್ ಪ್ರಕಾರ there are so many animals who have evolved against their environment to survive. But still, why is it that the bees, knowing that their beehive will be plundered by humans, still allow it to happen and have not developed a defense mechanism? Interesting. Because universal love wins, because they produce it not just for their larva, they produce it for humanity. ಮತ್ತೆ ಯೂನಿವರ್ಸಲ್ ಲವ್ ಬಂದು ನಿಂತ್ಕೊಳ್ಳುತ್ತೆ. ಇಂತಹ ಯೂನಿವರ್ಸಲ್ ಲವ್, ತ್ಯಾಗದಿಂದ ಪ್ರತಿಪಾದಿತವಾದ ಈ ಪ್ರೇಮ ಎನ್ನುವ ಒಂದು ಯುದ್ಧದಲ್ಲಿ ನಾವು ಸೋಲ್ತೀವಿ, ಮನ್ಮಥ ಗೆಲ್ತಾನೆ. ಕರೆಕ್ಟಾ? ಸೊ ಈ ಮನ್ಮಥನು ಇಡೀ ಪ್ರಪಂಚವನ್ನು ಗೆಲ್ಲುವುದಕ್ಕೆ ಕಾರಣವು ಏನು ತಾಯೇ? ಅವನ ಗೆಲುವಿನ ಮೂಲವು ಎಲ್ಲಿ ಇರುವುದಮ್ಮ ಅಂತ ಆದಿಶಂಕರರು ಕೇಳ್ಕೊಂಡು ಹೋಗಿದ್ದಾರೆ ಈ ಶ್ಲೋಕದಲ್ಲಿ. ಮನ್ಮಥನು ನಿನ್ನ ಉಪಾಸನೆಯನ್ನು ಮಾಡುತ್ತಾ, ನಿನ್ನ ಅನುಗ್ರಹಕ್ಕೋಸ್ಕರ ನಿನ್ನ ಕಾಲಿನ ಮೇಲೆ, ನಿನ್ನ ಪಾದಗಳ ಮೇಲೆ, ನಿನ್ನ ಪಾದದ ಧೂಳಿನ ಕಣವನ್ನು ಆಶ್ರಯಿಸಿದಾಗ ನೀನು ಅವನ ಮೇಲೆ ನಿನ್ನ ಕಡೆಗಣ್ಣಿನ ಅಪಾಂಗಾತೇ ಲಬ್ಧ್ವ, quintessentially the peripheral vision of Devi
ಒಂದೇ ಒಂದು ಅರೆಗಣ್ಣು, ಅರೆ ಬಿರಿದ ನೋಟದ ಒಂದೇ ಅರೆ ಕ್ಷಣ ಅಷ್ಟೇ. ಶಿ ಸೀಸ್ ಹಿಮ್. ಫಾರ್ ದೋಸ್ ಆಫ್ ಯು ಹೂ ಮೆಡಿಟೇಟ್, who are in little bit of Srividya, who are starting Srividya, when you meditate and when you visualize, ಧಾರಣೆಯಿಂದಾಗಲಿ ದರ್ಶನದಿಂದಾಗಲಿ, either through dharana, your visualization, yesterday we were talking about this, so through dharana you visualize that you see ದೇವಿ. ಎಷ್ಟೋ ಜನ ಮೆಡಿಟೇಟ್ ಮಾಡಬೇಕಾದ್ರೆ ದೇವಿ ಬಂದು ಅವಳ ಸೀರೆ, ಅವಳ ಕಾಲುಗಳು, ಅವಳ ಜ್ಯುವೆಲ್ಸ್, ಆಭರಣಗಳು ನಮಗೆ ಕಾಣಿಸ್ಬೋದು, ದೇವಿ ದರ್ಶನ ಕೊಡ್ತಾಳೆ. ಆದರೆ ಗಮನಿಸ್ಬೋದು ನೀವು, ಯಾವಾಗಲೂ ಅವಳ ಕಣ್ಣುಗಳು ಕಾಣಿಸೋದಿಲ್ಲ ನೀವು. ವೆನ್ ಯು ಮೆಡಿಟೇಟ್, ಶಿ ವಿಲ್ ನಾಟ್ ಶೋ ಹರ್ ಐಸ್. ಕಾಣಲ್ಲ. ಮೆಡಿಟೇಷನ್ನಲ್ಲಿ ಕೂಡ ತೋರಿಸಲ್ಲ ಅವಳು. ಅಕಸ್ಮಾತ್ ತೋರಿಸಿದ್ಲು, ಶಿ ವಿಲ್ ಬಿ ಲುಕಿಂಗ್ ಸಮ್ವೇರ್ ಎಲ್ಸ್. ಅವಳು ಬೇರೆ ಕಡೆ ನೋಡ್ತಾ ಇರ್ತಾಳೆ. ಯಾರು ದೇವಿಯ ಉಪಾಸಕರಾಗಿದ್ದವ್ರು ಗೊತ್ತಿರುತ್ತೆ ಇದು. ನಿಮ್ಮ ಮೆಡಿಟೇಷನ್ನಲ್ಲಿ ಅವಳು ಅಪಾಂಗಾತೆ ಲಬ್ಧವ ನಿಮಗೆ ಒಂದು ಸಣ್ಣ ಅರೆ ಬೆರಿದ ಕಣ್ಣುಗಳಿಂದ ಒಂದೇ ಒಂದು ನೋಟ ನಿಮಗೆ ತೋರಿಸ್ಬಿಟ್ರೆ ನೀವೆಲ್ಲೋ ಇರ್ತೀರ. ಜಾಗೃತ್, ಸ್ವಪ್ನ, ಸುಷುಪ್ತಿ, ತುರಿಯ, ಸಮಾಧಿ, ಇಟ್ ಅಪ್ಲೈಸ್ ಎವ್ರಿವೇರ್. ಆಲ್ ದ ಅವಸ್ಥೆಗಳಿಗೆ ಸೇರಿದ್ದೇ ಇದು. ಇನ್ನು ಜಾಗೃತ ಅವಸ್ಥೆಯಲ್ಲೇ ಆಗಬೇಕು ಅನ್ನೋದಿಲ್ಲ. ಕನಸಿನಲ್ಲಿ ಬಂದರೂ ಕೂಡ ತನ್ನ ಕಣ್ಣುಗಳನ್ನು ತೋರಿಸೋದಿಲ್ಲ. ಸುಷುಪ್ತಿಯ ಸಮಾಧಿಯಲ್ಲಿ ಕೂಡ ಅವಳಿದ್ದರೂ ಕೂಡ, ಸಮಾಧಿಯಲ್ಲಿದ್ದರೆ ಯು ವುಡ್ ಹ್ಯಾವ್ ಟ್ರಾನ್ಸೆಂಡೆಡ್ ದ ರೂಪ ತತ್ವ, ಸೊ ಯು ವಿಲ್ ನಾಟ್ ರಿಕ್ವೈರ್ ಹರ್ ಟು ಶೋ ಹರ್ ರೂಪ ಆಲ್ರೆಡಿ. ಯು ವಿಲ್ ಗೆಟ್ ಹರ್ ಜ್ಞಾನ ರೂಪದಲ್ಲಿ ಅವಳು ಬರ್ತಾಳೆ. ಇಫ್ ಶಿ ಡಿಸೈಡ್ಸ್, ಶಿ ವಿಲ್ ಶೋ ಹರ್ ಸೆಲ್ಫ್. ಇದು ನೆಕ್ಸ್ಟ್ ಶ್ಲೋಕಕ್ಕೆ ಬಂದಾಗ ನೋಡ್ತೀವಿ. ಕ್ವಣತ್ ಕಾಂಚೀಧಾಮ ಎನ್ನುವ ಶ್ಲೋಕದಲ್ಲಿ ಹೌ ಶಿ ಅಪಿಯರ್ಸ್ ಇನ್ ದ ರೂಪ ತತ್ವ ವಿಚ್ ಈಸ್ ಗವರ್ನ್ಡ್ ಬೈ ಮಣಿಪೂರ ಚಕ್ರ, ವಿಚ್ ಈಸ್ ಗವರ್ನ್ಡ್ ಬೈ ದ ಅಗ್ನಿ ತತ್ವ. ದಟ್ಸ್ ದ ಇವೆಂಟ್ ಹೊರೈಸನ್ ಫಾರ್ ರೂಪ. ಅಲ್ಲಿಂದ ಮೇಲೆ ರೂಪ ಇಲ್ಲ, ವಾಯು ತತ್ವದಲ್ಲಿ ಅವಳು ರೂಪದಲ್ಲಿಲ್ಲ. ಶಿ ಇಸ್ ಟ್ರಾನ್ಸೆಂಡೆಡ್. ಅದನ್ನು 7ನೇ ಶ್ಲೋಕಕ್ಕೆ ಬರುತ್ತೆ, ಹೇಳ್ತೀನಿ ಅದು ಬಂದಾಗ. ಈಗ ಯಾಕೆ ಈ ಪಾಯಿಂಟ್ ಹೇಳಿದೆ ಅಂದರೆ, ಮನ್ಮಥನಿಗೆ ಅಂಗವಿಲ್ಲ. ಅವನು ಸಮಾಧಿಯಲ್ಲಿ, ನಿಮಗೆ ತೈತ್ತರಿಯ ಆರಣ್ಯಕದಲ್ಲಿ ಬರುತ್ತೆ, ಲಕ್ಷ್ಮೀಧರರು ಬರೆದಿದ್ದಾರೆ. ಅವನಿಗೆ ಅಂಗಗಳಿಲ್ಲದಿದ್ದರೂ ಕೂಡ ಅವನು ಶ್ರೀವಿದ್ಯೆಯನ್ನು ಹೇಗೆ ಪಡೆದ? ಹೌ ಡಿಡ್ ಹಿ ರಿಸೀವ್ ಶ್ರೀವಿದ್ಯೆ ವೆನ್ ಹಿ ಹ್ಯಾಡ್ ನೋ ಲಿಂಬ್ಸ್? ವೆನ್ ಅವನು ಅನಂಗ, ಅವನು ತತ್ವರೂಪಕ್ಕೆ ಹೋಗ್ತಾ ಇದ್ದೀವಿ. ಅಧಿದೈವಿಕದಿಂದ ತತ್ವರೂಪಕ್ಕೆ ಹೋದ್ವಿ ಈಗ. ಆ್ಯಂಡ್ ಮನ್ಮಥನ ಅಂತರ್ಯಜ್ಞಕ್ಕೆ ಹೋದ್ವಿ ನಾವು. ಹೌ ಮನ್ಮಥ ಹ್ಯಾಸ್ ಅಸಿಮ್ಯುಲೇಟೆಡ್. ಅವನಿಗೆ ಅಂಗಗಳಿಲ್ಲ, ಅಂದರೆ ಪಂಚಭೂತಗಳಿಂದ ಅವನು ಮಾಡಿಲ್ಲ. ಪಂಚಭೂತಗಳಿಲ್ಲದಿದ್ದರೆ ಪಂಚಭೂತಗಳು ಗವರ್ನ್ ಮಾಡುವ ಚಕ್ರಗಳಿಲ್ಲ. ಸೊ ಸೌಂದರ್ಯ ಲಹರಿ ಪೂರ್ತಿ ಅಧಿಭೌತಿಕ ಅನ್ನಮಯ ಕೋಶದಲ್ಲಿ ಇಲ್ಲ. ಅನ್ನಮಯ ಕೋಶ ತ್ಯಾಗ ಮಾಡಿಬಿಟ್ಟೆ ಮೇಲಕ್ಕೆ ಬರಬೇಕು ಸೌಂದರ್ಯ ಲಹರಿ ಅರ್ಥ ಮಾಡ್ಕೋಬೇಕು ಅಂದರೆ. ಸೊ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶದಲ್ಲಿ ನಿಂತ್ಕೊಂಡಿದೆ ಸೌಂದರ್ಯ ಲಹರಿ. ಸೊ ಅನಂಗ ಡಸ್ ನಾಟ್ ಹ್ಯಾವ್ ಪಂಚಭೂತಾಸ್ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಇಸ್ ಅನ್ನಮಯ ಕೋಶ. ಪ್ರಾಣಮಯ ಕೋಶ ಇತ್ತು, ಮನೋಮಯ ಕೋಶ ಇತ್ತು, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಇತ್ತು. ಸೊ at a different there, the atomic structure of his body was different. ಅದನ್ನೇ ತ್ರಿಶಂಕು ಸ್ವರ್ಗಕ್ಕೆ ಬಂದು ತ್ರಿಶಂಕುಗೆ ನಿಲ್ಲಿಸ್ತಾರೆ ವಿಶ್ವಾಮಿತ್ರರು. ತ್ರಿಶಂಕು ಸ್ವರ್ಗಕ್ಕೆ ಮಾಡಿದಾಗ ಪಂಚಭೂತಗಳಿಂದ ಮಾಡಿದ ದೇಹವನ್ನು ತೆಗೆದು ಅವನಿಗೆ ದಿವ್ಯ ದೇಹವನ್ನು ಕೊಟ್ಟು, ಆ ದಿವ್ಯ ದೇಹದಿಂದ ಅವನು ಮೇಲಕ್ಕೆ ಹೋಗುವ ರೀತಿ ಮಾಡಿದ್ದರೂ ಕೂಡ ಇಂದ್ರ ಸೇಸ್ ದಿಸ್ ಇಸ್ ಧರ್ಮ ಬಾಹಿರ. ಯು ಕ್ಯಾನ್ ನಾಟ್ ಬ್ರಿಂಗ್ ಸಂಬಡಿ ಫ್ರಮ್ ಭೂಹು ಟು ಸುವಹ. You maintaining the integrity of the Panchabhuta Tattvas that govern the properties of earth. ನಮ್ಮ ಭೂಮಿಯ ಸರ್ಫೇಸ್ ಮೇಲೆ ನಿಂತವು ನಾವು ಹುಟ್ಟಿ ಬೆಳೆದು ಸತ್ತಾಗ ನಮಗೆ ಬೇಕಾಗಿರೋದು
ವಿ ಆರ್ ಗವರ್ನ್ಡ್ ಬೈ ಭುವನೇಶ್ವರಿ, ವಿ ಆರ್ ಗವರ್ನ್ಡ್ ಬೈ ದ ಪಂಚಭೂತ ಚಕ್ರಗಳು. ಸೊ ತ್ರಿಶಂಕು ವಾಸ್ ಅ ಗ್ರೇಟ್ ಎಕ್ಸ್ಪರಿಮೆಂಟ್ ದಟ್ ವಾಸ್ ಡನ್ ಬೈ ಅವರ್ beloved Vishwamitra Rishi, where he said, I am going to change the whole framework. I am going to take out. ಇವನ್ನ ಸ್ವರ್ಗಕ್ಕೆ ಕಳಿಸ್ತೀನಿ ಸಶರೀರವಾಗಿ. ಆದರೆ ಸಶರೀರವಾಗಿ ಕಳಿಸ್ಬೇಕಾದ್ರೆ ಸ್ವರ್ಗಕ್ಕೆ ಆಕ್ಸೆಪ್ಟ್ ಆಗೋ ದೇಹದಲ್ಲಿ ಕಳಿಸ್ಬೇಕು. ನಮಗೆ ನಾವು ಪ್ರಾಣ ಬಿಟ್ಟಾಗ ನಮಗೆ ದೇಹ ಇಲ್ಲ, ಅನಂಗರಾಗಿರ್ತೀವಿ, ಏನೂ ಇಲ್ಲ, ಎಲ್ಲ ಬಿಟ್ಬಿಟ್ಟು ಎವ್ರಿಥಿಂಗ್ ಗೋಸ್ ಅವೇ. ಪಂಚಭೂತಗಳೆಲ್ಲ ಲೀನ್ ಆಗಿಬಿಡುತ್ತೆ. ಏನಾಗುತ್ತೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ವಿ ಹ್ಯಾವ್ ನೋ ಐಡಿಯಾ. That secret is kept as a veil so that we don't get that knowledge at all. Knowledge ಕೊಡಲ್ಲ ನಮಗೆ. That knowledge is held by Indra. ಅಲ್ವಾ? ಗೊತ್ತಿದೆ ನಮಗೆಲ್ಲ, ಕಾಮನ್ ಸೆನ್ಸ್ ಇದು, ಡಿವೈನ್ ಕಾಮನ್ ಸೆನ್ಸ್, ನಾರ್ಮಲ್ ಕಾಮನ್ ಸೆನ್ಸ್ ಅಲ್ಲ ಇದು. ಸೊ ಹಾಗಿದ್ದಾಗ ಇಂತಹ ಅನಂಗನಾದ ಮನ್ಮಥನಿಗೆ ವಿ ಡು ನಾಟ್ ನೋ ವಾಟ್ ಕೈಂಡ್ ಆಫ್ ಅನಂಗ ಹಿ ವಾಸ್. ಅವನು ಎಲ್ಲ ಲೋಕಗಳಲ್ಲೂ ಸಂಚಾರ ಮಾಡುವ ಅನಂಗನು. ತ್ರಿಶಂಕು ಕುಡ್ ನಾಟ್ ಗೋ ಟು ಸ್ವರ್ಗ. ಅವನು ಮಧ್ಯದಲ್ಲಿಟ್ಟರು. ಅವನು ಒಂದು ರೀತಿಯ ಅನಂಗ. ಅವನು ಭೂಮಿಯ ರೀತಿಯಲ್ಲಿ ನೋಡಿದ್ರೆ ಅವನಿಗೆ he did not have the ಅನ್ನಮಯ ಕೋಶ. ಆದ್ದರಿಂದ ಅವನ ಒಂದು ರೀತಿಯಲ್ಲಿ ಅನಂಗ. ಸೊ ಐ ಆಮ್ ಗಿವಿಂಗ್ ಯು ದಿಸ್ ಸೊ ದಟ್ ಯು ಹ್ಯಾವ್ ಟು ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಫ್ರೇಮ್ವರ್ಕ್ ಆಫ್ ಲುಕಿಂಗ್ ಅಟ್ ದ ಪಂಚಭೂತಾಸ್. ಬಿಕಾಸ್ ಈ ಪಂಚಭೂತಗಳೆಲ್ಲ ಮುಂದೆ ಬರುತ್ತೆ ನಮಗೆ ಸೌಂದರ್ಯ ಲಹರಿಲಿ. ಮಹಿ ಮೂಲಾಧಾರೆಗೆ ಹೋದಾಗ ಪಂಚಭೂತಗಳು ಇಸ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಆದ್ದರಿಂದ ಪಂಚಭೂತ ಕಾನ್ವರ್ಸೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಫ್ರಮ್ ಅ ತತ್ವಾತ್ಮಕ ಪರ್ಸ್ಪೆಕ್ಟಿವ್. ಅದಕ್ಕೆ ವಿಷ್ಣುನ ತಗೊಳ್ಳೋದು ಫಸ್ಟು. ವಿಷ್ಣುವಿಂದ ಮನ್ಮಥಂಗೆ ಬರ್ತೀವಿ, ಅಲ್ಲಿಂದ ಶಿವನ್ನ ಲಿಂಕ್ ಮಾಡ್ಕೋತೀವಿ. ಹಿ ಮಿಸ್ಟುಕ್ ದೇವೀಸ್ ಸೌಂದರ್ಯ, ಮೋಹಿನಿನ ದೇವಿನೇ ಅಂದ್ಕೊಂಡ್ಬಿಟ್ಟು ವಿಷ್ಣು ಹಿಂದೆ ಹೋದ. ಸೊ ಎಷ್ಟು ಒಳಗಡೆ ಸಬ್ಟೆಕ್ಸ್ಟ್ ಇಟ್ಟಿದ್ದಾರೆ ಆದಿಶಂಕರರು. ಎಷ್ಟು ಈಸ್ಟರ್ ಏನಪ್ಪ ಹೇಳ್ತೀವಲ್ಲ, ಈಸ್ಟರ್ ಎಗ್ಸ್ ಅಂತೀವಲ್ಲ ಗೇಮ್ಸ್ನಲ್ಲಿ. ಈಸ್ಟರ್ ಎಗ್ಸ್ ಅಲ್ಲ, ನಾವು ಗೇಮ್ನಲ್ಲಿ ಒಳಗಡೆ ಒಂದು ನಗೆಟ್ಸ್ ಇಟ್ಟಿರ್ತಾರೆ ಅಲ್ವಾ. ಸೊ ಈಸ್ಟರ್ ಎಗ್ಸ್. ಸೊ ಎಷ್ಟು ಈಸ್ಟರ್ ಎಗ್ಸ್ ಆದಿಶಂಕರರು ಇಟ್ಟಿದ್ದಾರೆ ಇದರಲ್ಲಿ ಸೀಕ್ರೆಟಾಗಿ ಕಣ್ಮುಂದೆ. ಇಟ್ ಈಸ್ ಆ್ಯಕ್ಚುಲಿ ಇನ್ ಪ್ಲೇನ್ ಸೈಟ್, ಬಟ್ ವಿ ಡೋಂಟ್ ಗೆಟ್ ಇಟ್. ಸಿಗಲ್ಲ ನಮಗೆ. ಅದಕ್ಕೆ ದಿವ್ಯ ದೃಷ್ಟಿ ಬೇಕು. ಮತ್ತು ದೇವಿಯು ಮುಖ್ಯ. ಇದು ದೇವಿ ಮನ್ಮಥನಿಗೆ ಕಡೆಗಣ್ಣಿನ ನೋಟ ಕೊಟ್ಲು. ಏನಾದ? ದೇವಿಯ ಅನುಗ್ರಹ ಇದ್ದರೆ ಮಾತ್ರ ಅವಳ ಡೊಮೇನ್ನ ಎಂಟರ್ ಮಾಡಬೇಕು, ಅವಳ ನಾಲೆಡ್ಜ್ನ ನಾವು ಎಂಟರ್ ಮಾಡಬೇಕು. ಅಂದರೆ ಅವಳು ಪರ್ಮಿಷನ್ ಕೊಡಬೇಕು. ಹೇಗೆ ಕೊಡ್ತಾಳೆ? ಅವಳ ಕಡೆಗಣ್ಣಿನ ನೋಟದಿಂದ ನಮಗೆ ಕೊಡ್ತಾಳೆ. ಅನಂಗನಿಗೆ ಕೊಟ್ಲು, ನಮಗೂ ಕೊಟ್ಟಿದ್ದಾಳೆ. ಅದಕ್ಕೆ ನಾವಿಲ್ಲಿ ಕೂತಿದ್ದೀವಿ. ಅದರ್ವೈಸ್ ವಿ ವುಡ್ ನಾಟ್ ಹ್ಯಾವ್ ದ ಅರ್ಹತೆ ಟು ಸಿಟ್ ಆ್ಯಂಡ್ ಲಿಸನ್ ಆರ್ ಟು ಡೂ ದ ಉಪನ್ಯಾಸ ಆ್ಯಂಡ್ ಪಾರಾಯಣ ಆಫ್ ಸೌಂದರ್ಯ ಲಹರಿ. ಆ ಒಂದು ಬಿಲೀಫ್ ಸಿಸ್ಟಮ್ಮು ನಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತೆ. ಇರಲಿ. ಮನ್ಮಥನಿಗೆ ಇಡೀ ವಿಶ್ವವನ್ನು ಗೆಲ್ಲುವ ಸಾಮರ್ಥ್ಯವನ್ನು ದಯಪಾಲಿಸಲು ನಿನ್ನ ಮೇಲಿನ ಒಂದು ಕಡೆಗಣ್ಣ ನೋಟವೇ ಸಾಕು ತಾಯಿ. ಇನ್ನು ಒಂದು ನಿಮಿಷಗಳ ಕಾಲ ಏನಾದರೂ ನೀನು ನಿನ್ನ ಅರೆಬೆರೆದ ಕಮಲದ ನೋಟದಿಂದ ಅವನನ್ನು ನೋಡಿದ್ದ ಪಕ್ಷದಲ್ಲಿ ಮನ್ಮಥನನ್ನು ಅವನು ಏನಾಗ್ತಿದ್ದ ಅಂತ ಊಹಿಸಲು ಸಾಧ್ಯವಿಲ್ಲ. ಆತನು ಇನ್ನೇನನ್ನು ಮಾಡಲು ಸಾಮರ್ಥ್ಯನಾಗುತ್ತಿದ್ದ ಅಂತ ಕೂಡ ನಮಗೆ ಊಹಿಸಲು ಸಾಧ್ಯವಿಲ್ಲ. ಅಮ್ಮ ತಾಯಿ, ನಿನ್ನ ಅನುಗ್ರಹವೆನ್ನುವ ಕೃಪಾ ಕಟಾಕ್ಷದ ಮಹಿಮೆಯನ್ನು ನಾನು ಹೇಗೆ ವರ್ಣಿಸಲು ಸಾಧ್ಯ? ಮನ್ಮಥನಿಗೆ ಪ್ರಪಂಚವನ್ನು ಗೆಲ್ಲುವ ಸಾಮರ್ಥ್ಯವು ಬರಬೇಕಾದರೆ ಅದು ಬಂದದ್ದು ನಿನ್ನ ಕಡೆಗಣ್ಣ ನೋಟದಿಂದಾಗಿ ಮಾತ್ರ. ಇಲ್ಲದಿದ್ದರೆ ಅವನಿಗೆ ಸಾಧ್ಯವಿಲ್ಲ ಎಂದು ಆದಿಶಂಕರರು ಈ ಶ್ಲೋಕದಲ್ಲಿ ಹೇಳ್ತಾರೆ. ಜೊತೆಗೆ ಇಲ್ಲಿ ಕಾಮದೇವನ ಬೀಜಾಕ್ಷರವಾದ ಕ್ಲೀಂ ಬೀಜನ ಇಲ್ಲಿ ಇಟ್ಟಿದ್ದಾರೆ. ಈ 6ನೇ ಶ್ಲೋಕನ ಚಮತ್ಕಾರಯುತವಾಗಿ ಮಾಡಿದ್ದಾರೆ. ಕಾಮಪಿ ಕೃಪಾಂ ಎನ್ನುವ ಪದದಿಂದ ಕಕಾರವನ್ನು ತೆಗೆದುಕೊಳ್ಳಬೇಕು. ಫ್ರಮ್ ಕಾಮಪಿ ಕೃಪಾಂ ಯು ಟೇಕ್ ಕಕಾರ. ಮಲಯ
ಫ್ರಮ್ ದ ಶಬ್ದ ಮಲಯ, ಮಲಯದಿಂದ ಲಕಾರ ತಗೋಬೇಕು. ಮೌರ್ವಿ ಎನ್ನುವ ಪದದಿಂದ ಈಕಾರ ತಗೋಬೇಕು. ಪೌಷ್ಪಂ, ಪೌಷ್ಪಂ ಅಲ್ಲಿಂದ ಅನುಸ್ವಾರ ಅಂತ ತಗೋಬೇಕು. ಇವೆಲ್ಲವನ್ನು ಸೇರಿಸಿದಾಗ ಏನಾಗುತ್ತೆ? ಕ ಲ ಈಂ ಕ್ಲೀಂ ಎನ್ನುವ ಕಾಮಬೀಜವು ಸಿಗತ್ತೆ. ಇದು ಯಾರಿಗೆ ಬೇಕೋ ಅವರಿಗೆ ಲಭ್ಯ. ಇಲ್ಲದೇ ಇದ್ದರೆ ಇಟ್ ಈಸ್ ಜಸ್ಟ್ ಇನ್ಫಾರ್ಮೇಷನ್. ಕಾಮದೇವನ ಪತ್ನಿಯಾದ ರತಿಯು ಕ್ಲೀಂ ಬೀಜವನ್ನು ಪಡೆದುಕೊಂಡು ಅದರಿಂದ ಕಾಮದೇವನನ್ನು ಪುನಃ ಜೀವಿತನನ್ನಾಗಿ ಮಾಡಿದಳು ಎನ್ನುವುದು ತತ್ವಾರ್ಥ. ಈ ಕ್ಲೀಂ ಬೀಜ ಕೃಷ್ಣ ಮಂತ್ರವೂ ಕೂಡ. ಹೇಗೆ ಇದು ಕಾಮದೇವನ ಮಂತ್ರವೋ ಇದು ಕೃಷ್ಣ ಮಂತ್ರವೂ ಕೂಡ. ಸೊ ಇಲ್ಲಿಯವರೆಗೆ ನಾವು 6ನೇ ಶ್ಲೋಕದ ಅನುಸಂಧಾನ ಮಾಡಿದ್ವಿ. ಇಷ್ಟು ಟೈಮ್ ಬೇಕಾಗಿತ್ತು. ಈ ಶ್ಲೋಕ ಇಂಪಾರ್ಟೆಂಟ್ ಅಲ್ಲ ಅನ್ಕೋತೀವಿ. ಅದನ್ನು ಸಾಮಾನ್ಯವಾಗಿ ಈ ಶ್ಲೋಕನ ಅರ್ಥ ಆಗಲ್ಲ, ಡೀಪ್ ಮೀನಿಂಗು. ವಿ ವಿಲ್ ಜನರಲಿ ಸ್ಕಿಪ್ ದಿ ಶ್ಲೋಕ. ಆದರೆ ಆದಿಶಂಕರರ ಸನ್ಯಾಸಿಯಾದ ಆದಿಶಂಕರರಿಗೆ ಇಷ್ಟು ಅಲಂಕಾರಯುತವಾದ ಒಂದು ಶ್ಲೋಕವನ್ನು ರಚನೆ ಹೇಗೆ ಮಾಡಲು ಸಾಧ್ಯ? ಒಂದು ಕಡೆ ನಾವು ದಕ್ಷಿಣಾಮೂರ್ತಿ ಸ್ತೋತ್ರ ನೋಡ್ತೀವಿ. ಇಟ್ ಈಸ್ ಟೋಟಲಿ ತುರಿಯದಲ್ಲಿದೆ ಆ ಶ್ಲೋಕ. ಆ ಶ್ಲೋಕಗಳು ತುರಿಯದಲ್ಲಿದೆ. ಒಂದು ಕಡೆ ಶಿವಾನಂದ ಲಹರಿ ನೋಡ್ತೀವಿ. ಎಲ್ಲೂ ಕೂಡ ಶಿವನನ್ನು ಸೌಂದರ್ಯದಿಂದ ಎಲ್ಲೂ ಅವರನ್ನು ಹೇಳಿಲ್ಲ. ಶಿವನ ಒಂದು ಸ್ವರೂಪವೇ ಬೇರೆ ರೀತಿ, ಅವನನ್ನು ಬೇರೆಯ ರೀತಿಯಲ್ಲೇ ಅದನ್ನು ಎತ್ತಿ ಹಿಡಿದಿದ್ದಾರೆ. ಆದರೆ ತಾಯಿಗೆ ವರ್ಣನೆ ಬರುವ ಸೌಂದರ್ಯ ಲಹರಿಯಲ್ಲಿ ಸೌಂದರ್ಯವನ್ನು ಬಿಂಬಿಸುವ ವಿಭಾವನಾ ಅಲಂಕಾರ ಇಲ್ಲದಿದ್ದರೆ ಹೇಗೆ ಎನ್ನುವ ಕಾವ್ಯ ಸೌಂದರ್ಯವನ್ನು ಕೂಡ ಎತ್ತಿ ಹಿಡಿಯುವಂಥ ವಿಭಾವನಾ ಅಲಂಕಾರವನ್ನು ಇದರಲ್ಲಿ ಇಂಟಿಗ್ರೇಟ್ ಮಾಡಿ ಈ ಶ್ಲೋಕನ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಬರುವುದು ಕಾಮ ಅಂದರೆ ಪ್ರೇಮ, ಸೌಂದರ್ಯದ ಪರಮಾವಧಿಯಲ್ಲವೇ? ಆತ್ಮ ಸೌಂದರ್ಯದ ಪರಮಾವಧಿ ಯಾವುದು? ತ್ಯಾಗ ಅಲ್ವಾ? ಯೂನಿವರ್ಸಲ್ ಲವ್ ಈಸ್ ಸೇವೆ, ಸರ್ವಿಸ್. ಟು ಬಿ ಇನ್ ಸರ್ವಿಸ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಅಟೈನ್ ಆ್ಯಸ್ ಅ ವರ ಇನ್ ಅವರ್ ಲೈಫ್. ಸರ್ವಿಸ್ನಲ್ಲಿ ನಿಂತ್ಕೋಬೇಕಾದ್ರೆ ನಾನು ಯಾವ ಒಂದು ಮನಸ್ಥಿತಿಯಲ್ಲಿರಬೇಕು? ತ್ಯಾಗದಲ್ಲಿರಬೇಕು. ನಿಷ್ಕಾಮ ಕರ್ಮದಲ್ಲಿ ನಿಂತುಕೊಳ್ಳಬೇಕು. ನಿಷ್ಕಾಮ ಕರ್ಮ ಬರೋದು ಎಲ್ಲಿಂದ? ಯೂನಿವರ್ಸಲ್ ಲವ್, ವಸುದೇವ ಕುಟುಂಬಕಂ. ಸೊ ಮೈ ಕಾನ್ಷಿಯಸ್ನೆಸ್ ಡೆವಲಪ್ಮೆಂಟ್ ಶುಡ್ ಗೋ ಫ್ರಮ್ ಸೆಲ್ಫ್-ಸೆಂಟ್ರಿಕ್ ಟು ಫ್ಯಾಮಿಲಿ-ಸೆಂಟ್ರಿಕ್ ಟು ಎಥ್ನೋ-ಸೆಂಟ್ರಿಕ್ ಟು ನೇಷನ್-ಸೆಂಟ್ರಿಕ್ ಟು ವರ್ಲ್ಡ್-ಸೆಂಟ್ರಿಕ್. ಸೊ ವರ್ಲ್ಡ್-ಸೆಂಟ್ರಿಕ್ ಕಾನ್ಷಿಯಸ್ನೆಸ್ ಡೆವಲಪ್ಮೆಂಟ್ ಆಗೋದು ಸುಲಭವಲ್ಲ. ಅದಕ್ಕೆ ಜ್ಞಾನೋದಯದ ಒಂದು ಮಾರ್ಗದಲ್ಲಿರಬೇಕು. ಅದನ್ನೇ ಇಲ್ಲಿ ಆದಿಶಂಕರರು ಹೇಗೆ ಜ್ಞಾನೋದಯ ಆಗುತ್ತೆ ಅನ್ನೋ ಸೀಕ್ರೆಟ್ ಹೇಳ್ತಾ ಇದ್ದಾರೆ. ಆದರೆ ಯಾಕೆ ಈ ಶ್ಲೋಕ ಮುಖ್ಯವಾಗುತ್ತೆ ಅಂದರೆ, ಅನಂಗ ಇಸ್ ನಾಟ್ ಸ್ಟ್ಯಾಂಡಿಂಗ್ ಫಾರ್ ಹಿಮ್ಸೆಲ್ಫ್. ನನಗೆ ದೇಹನೇ ಇಲ್ಲ. ಈಸಂಟ್ ಹಿ ಸ್ಟ್ಯಾಂಡಿಂಗ್ ಫಾರ್ ಯೂನಿವರ್ಸಲ್ ಲವ್? ಈಸಂಟ್ ಹಿ ಅ ತ್ಯಾಗಮೂರ್ತಿ? ವಸುದೇವ ಕುಟುಂಬಕಂ ಎನ್ನುವ ಒಂದು ಮನಸ್ಥಿತಿಯಿಂದ ತಾನೇ ಅವನು ಕೆಲಸ ಮಾಡ್ತಿರೋದು. ಆದರೂ ಕೂಡ ವರ್ಷಕ್ಕೊಂದ್ಸಲ ಅವ್ನು ಸುಡ್ತೀವಿ. ಯಾಕೆ? ವಿ ಡೋಂಟ್ ಈವನ್ ಅಂಡರ್ಸ್ಟ್ಯಾಂಡ್ ದ ಸಿಗ್ನಿಫಿಕೆನ್ಸ್. ಪೂಜೆ ಮಾಡೋದು ನಾನು ಸುಡಬೇಕಾ? ಬಿಕಾಸ್ ವಿ ಹ್ಯಾವ್ ಮಿಸ್ಅಂಡರ್ಸ್ಟುಡ್ ದ ಮೀನಿಂಗ್ ಆಫ್ ದ ವರ್ಡ್ ಕಾಮ ಅಲ್ವಾ? ಸೊ ಆದ್ದರಿಂದ ಯೂನಿವರ್ಸಲ್ ಲವ್ ಅನ್ನುವ ಒಂದು ವರ್ಲ್ಡ್ ಸೆಂಟ್ರಿಕ್ ಕಾನ್ಷಿಯಸ್ನೆಸ್ನ ಪ್ರತಿಬಿಂಬಿಸುವ ಈ ಶ್ಲೋಕ ಅತ್ಯಂತ ಮುಖ್ಯವಾದದ್ದು. ಇಲ್ಲದೆ ಹೋದರೆ, ಇದು ಅರ್ಥ ಆಗದೆ ಇದ್ದರೆ ಈ ಶ್ಲೋಕ, ಹೌ ಕ್ಯಾನ್ ಯು ಸ್ಟ್ಯಾಂಡ್ ಫಾರ್ ಸರ್ವಿಸ್? ಹೌ ಕ್ಯಾನ್ ಯು ಸ್ಟ್ಯಾಂಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಗೋಸ್ ಇನ್ ದ ಮೈಂಡ್ ಆಫ್ ಮನ್ಮಥ ವೆನ್ ಹಿ ಡಸ್ ನಾಟ್ ಗೆಟ್ ಎನಿಥಿಂಗ್ ಬ್ಯಾಕ್? ಹಿ ಸ್ಟಿಲ್ ಗೋಸ್ ಆ್ಯಂಡ್ ವಿನ್ಸ್ ದ ವಾರ್ ಆಫ್ ಲವ್
ಫಾರ್ ಲವ್ ಅಲ್ವಾ? ಸೊ ಆದ್ದರಿಂದ ಈ ಶ್ಲೋಕ ಅತ್ಯಂತ ಮುಖ್ಯವಾದ ಶ್ಲೋಕ, ಬಟ್ ಇಟ್ ಈಸ್ ಹೈಡಿಂಗ್ ಇನ್ ಪ್ಲೇನ್ ಸೈಟ್ ಅಲ್ವಾ? ಸೊ ಇಲ್ಲಿಗೆ ಈ ಶ್ಲೋಕ ಮುಗೀತು. ಆದರೆ ನಾಳೆಯ ಶ್ಲೋಕಕ್ಕೆ ಕೊಣತ್ ಕಾಂಚಿಧಾಮನ ಇವತ್ತೊಂದು ಸ್ವಲ್ಪ ಬೀಜ ಹಾಕಿದರೆ ನಾಳೆವರೆಗೆ ಅದು ಮರವಾಗಿ ಬೆಳೆದು ನಮಗೆ ಫಲ ಕೊಡುತ್ತೆ, ಬೆಳೆಯುತ್ತೆ ಖಂಡಿತ. ಇಲ್ಲಿವರೆಗೂ ಟಿಲ್ ನೌ ವಿ ಹ್ಯಾವ್ ಸ್ಟಡೀಡ್ ಭಗವತೀಸ್ ಪರಾರೂಪ. ಓಕೆ, 1 to 6 ಶ್ಲೋಕಾಸ್ ಡೆಪಿಕ್ಟ್ ದೇವೀಸ್ ಪರಾರೂಪ. ಹೇಗೆ? ಮೊದಲನೇ ಶ್ಲೋಕದಲ್ಲಿ ಶಿವಶಕ್ತಿಯಾಯುಕ್ತೋ, ಅದು ಪರಬ್ರಹ್ಮ ಸ್ವರೂಪ. ಅದು ತ್ರಿಮೂರ್ತಿಗಳಿಗೂ ಜನನಿಯಾದವಳು ಯಾರು? ಪರಬ್ರಹ್ಮ ಸ್ವರೂಪಿಣಿಯೇ ತಾನೆ, ಆದ್ದರಿಂದ ಪರಾರೂಪ. ಸೆಕೆಂಡ್ ಶ್ಲೋಕ ತನೀಯಾಂ ಸಂಪಾಂಸುಂ, ಅವಳ ಪಾದ ಪದ್ಮಗಳ ಒಂದು ಧೂಳಿನ ಕಣನ ತಗೊಂಡು ಬ್ರಹ್ಮಾಂಡನ ರಚನೆ ಮಾಡಿ ಸೃಷ್ಟಿ ಸ್ಥಿತಿ ಲಯ ಆಗ್ತಾ ಇದೆ. ಸೊ ಶಿ ಹ್ಯಾಸ್ ಟು ಬಿ ದ ಪರಾರೂಪ. ಸೊ ಯು ಕೆನಾಟ್ ಡಿಫೈನ್ ಪರಾರೂಪ, ಬಟ್ ಆದಿಶಂಕರ ಹ್ಯಾಸ್ ಚಮತ್ಕಾರಯುತವಾಗಿ 6 ಶ್ಲೋಕಗಳು ದೇವಿ ಪರಾರೂಪ ಹೇಳಿಬಿಟ್ರು. ಗೊತ್ತೇ ಇಲ್ಲ ನಮಗೆ. ಅಗೇನ್ ಇಟ್ಸ್ ಹೈಡಿಂಗ್ ಇನ್ ಪ್ಲೈನ್ ಸೈಟ್. ಮೂರನೇ ಶ್ಲೋಕ ಅವಿದ್ಯಾನಾಂ ಅಂತಸ್ತಿಮಿರ ಮಿಹಿರ ದ್ವೀಪನಗರಿ. ಎಗೇನ್ ಅವಳ ಪರಾರೂಪದ ಒಂದು ಎಕ್ಸಾಂಪಲ್ಸ್, 4 ಎಕ್ಸಾಂಪಲ್ನ ತಗೊಂಡು ನಮ್ಮ ಒಳಗಡೆ ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ರು. ವಾಟ್ ಎಫೆಕ್ಟ್ ಶಿ ಹ್ಯಾಸ್ ಅಂತ. 4ನೇದು ಹರಿಸ್ವಾಂ ಆರಾಧ್ಯಾಂ, ಅಲ್ಲೂ ಕೂಡ ದೇವತೆಗಳು ಅನಂಗ, ವಿಷ್ಣು, ಶಿವ ಅವರ ಮೇಲ್ಗಡೆ ನಿಂತ್ಕೊಂಡಿರೋಳೆ ಅವಳು, ಪರಾರೂಪ ಸ್ವರೂಪಿಣಿಯಾದ ತಾಯಿ. 6ನೇ ಶ್ಲೋಕ ಮತ್ತೆ ಮನ್ಮಥನಿಗೆ ಅವನ ಕೆಲಸಕ್ಕೆ ಅವಳು ಹೆಲ್ಪ್ ಮಾಡಬೇಕು ಅಂದಾಗ ಮತ್ತೆ ಏನು ಬರುತ್ತಲ್ಲಿ? ಅವಳ ಪರಾರೂಪ. ಸೊ 6 ಶ್ಲೋಕಗಳು ಪರಾರೂಪ. ಪರಾರೂಪದ ಕೆಳಗಡೆ ಇರುವ ರೂಪ ಯಾವುದು? ಕುಂಡಲಿನಿ ಸ್ವರೂಪ. ಅದರ ಕೆಳಗೆ ಇರೋದು ಯಾವುದು? ಕಾಮಕಲಾ ಸ್ವರೂಪ. ಅದರ ಕೆಳಗೆ ಇರೋದು ಯಾವುದು? ದೇವಿಯ ಮಂತ್ರ ಸ್ವರೂಪ. ಅದರ ಕೆಳಗಡೆ ಇರೋದು ಯಾವುದು? ಅವಳ ಸ್ಥೂಲ ಸ್ವರೂಪ. ಕೆಳಗಿಂದ ಮೇಲೆ ಹೋಗ್ತೀವಿ ನಾವು. ಸ್ಥೂಲ ರೂಪ ಈಸ್ ಗೊತ್ತು ನಮಗೆ. ಸ್ಥೂಲ ರೂಪದಲ್ಲಿ ದೇವಿನ ಪೂಜೆ ಮಾಡ್ತಾ ಇದ್ದೀವಿ. ಶ್ರೀಚಕ್ರವೂ ಕೂಡ ನಮಗೆ ಸ್ಥೂಲ ರೂಪ ಇಲ್ಲ. ಅದರ ಮೇಲೆ ಸೂಕ್ಷ್ಮದಲ್ಲಿ 3 ಗ್ರೇಡ್: ಸೂಕ್ಷ್ಮ, ಸೂಕ್ಷ್ಮತರ, ಸೂಕ್ಷ್ಮತಮ. ಸೂಕ್ಷ್ಮ ಈಸ್ ಅವಳ ಮಂತ್ರಸ್ವರೂಪ. ಅವಳ ಮಂತ್ರಸ್ವರೂಪ ಪರಾವಾಕ್ಕಾಗಿ ನಮ್ಮ ಮೂಲಾಧಾರದಲ್ಲಿದೆ. ಪರ ವಾಕ್ ಅರ್ಥ ಎರಡು ಫ್ಯೂಸ್ ಆಗಿ ನಮ್ಮ ಪರಾನಲ್ಲಿ ಕೂತಿದೆ. ಅಲ್ಲಿಂದ ಪರಾಪಶ್ಯಂತಿ ಮಧ್ಯಮ ವೈಖರಿಯಾಗಿ ಬರುತ್ತೆ. ಅದು ವಾಣಿ, ಶಾರದೆ, ಆ ರೂಪ ಆಮೇಲೆ ಬರೋಣ. ಮಂತ್ರಸ್ವರೂಪ ಅದು ಶಿವಶಕ್ತಿ ಕಾಮಹ ಎನ್ನುವ 32ನೇ ಶ್ಲೋಕದಲ್ಲಿ ಮಂತ್ರಸ್ವರೂಪನ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದರ ಮೇಲ್ಗಡೆ ಇರೋದು ಅವಳ ದೇವಿಯ ಸೂಕ್ಷ್ಮತರ, ಸಟ್ಲರ್. ಇದು ಅವಳ ಕಾಮಕಲಾ ಸ್ವರೂಪ. ಶ್ವೇತಬಿಂದು, ರಕ್ತಬಿಂದು, ಶೋಣಿತಬಿಂದು, ಹಾರ್ದಕಲಾ, ಕಾಮಕಲಾ ಎನ್ನುವ ಡೆರಿವೇಷನ್ ಬರುತ್ತೆ ಅದರಲ್ಲಿ. ದ ಎಬಿಲಿಟಿ ಫಾರ್ ದೇವಿ ಟು ಬಿಕಮ್ ದ ಯೂನಿವರ್ಸಲ್ ಮದರ್ ಸೊ ದಟ್ ಶಿ ಬಿಕಮ್ಸ್ ಮಹಾಯೋನಿ, ಸೊ ದಟ್ ಪ್ರೋಜನಿ ಹ್ಯಾಪನ್ಸ್. ಈ ಸ್ತ್ರೀ ಹೆಣ್ಣು ಎನ್ನುವ ತತ್ವವು ಇದ್ದರೆ ಸಾಲದು. ಹೆಣ್ಣಿಗೆ ಪ್ರಸವ ಮಾಡುವ, ಗರ್ಭಧಾರಣೆ ಮಾಡುವ ಶಕ್ತಿ ಬೇಕಲ್ಲ. ಅದು ಎಲ್ಲಿಂದ ಬಂತು? ಜಸ್ಟ್ ಬಿಕಾಸ್ ಶಿವಶಕ್ತಿಗದಿರಲ್ಲ. ಶಿವಶಕ್ತಿಯು ಬಂದು ಸೇರಿ ಗರ್ಭಧಾರಣೆ ಮಾಡುವ ಶಕ್ತಿ ಬೇಕು. ಇಡೀ ಬ್ರಹ್ಮಾಂಡವನ್ನು ಗರ್ಭಧಾರಣೆ ಮಾಡಬೇಕು. ಅದಕ್ಕೆ ನಾವು ಬಿಂದು ಶಿವಶಕ್ತಿ. ಅದರ ಆಚೆ ಇರೋದು ತ್ರಿಕೋಣ. ಆ ತ್ರಿಕೋಣವೇ ಇಡೀ ಬ್ರಹ್ಮಾಂಡದ ಮಹಾಯೋನಿ. ಅಲ್ಲೇ ಇಡೀ ಬ್ರಹ್ಮಾಂಡವು ನೆಲೆ ನಿಂತಿದೆ. ಅದನ್ನು ಹೇಳೋದಕ್ಕೆ ಶ್ರೀಚಕ್ರ ಈಸ್ ಅ ಸ್ಪೇಸ್ ಟೈಮ್ ಕಾನ್ಸ್ಟ್ರಕ್ಟ್. ಓಕೆ, ಶ್ರೀಚಕ್ರ ಶುಡ್ ಬಿ ಅಂಡರ್ಸ್ಟುಡ್ ವೆರಿ ಡಿಫರೆಂಟ್ಲಿ. ಇಟ್ಸ್ ನಾಟ್ ಅ ಫಿಸಿಕಲ್ ಥಿಂಗ್. ಇಟ್ ಡೆಪಿಕ್ಟ್ಸ್ ಮಹಾಬಿಂದು ಬಿಫೋರ್ ಎವ್ರಿಥಿಂಗ್, ಸಿಂಗ್ಯುಲಾರಿಟಿ, ಶಿವಶಕ್ತಿ ಆ್ಯಂಡ್ ತ್ರಿಕೋಣ, ವಿಚ್ ಬಿಕಮ್ಸ್ ದ ಪ್ರೋಜೆನಿ ಪರ್ಸ್ಪೆಕ್ಟಿವ್ ಆಫ್ ದ ಹೋಲ್. ಇದಕ್ಕೆ ಕಾಮಕಲಾ ವಿಲಾಸ, ಪುಣ್ಯಾನಂದನಾಥರು ಕಾಮಕಲಾ ವಿಲಾಸ ಹಿ ಹಸ್ ರಿಟನ್, ಅಲ್ಲಿ ಸಿಗುತ್ತೆ ಇದು. ಸೊ ಕಾಮಕಲಾ ಸ್ವರೂಪ ಈಸ್ ದ ಎಸೆನ್ಸ್ ಆಫ್ ಮಂತ್ರಸ್ವರೂಪ. ಇಟ್ ಸ್ಟ್ಯಾಂಡ್ಸ್ ಹೈಯರ್ ಲೆವೆಲ್, ಮೆಟಾ ಲೆವೆಲ್ ಆಫ್ ಮಂತ್ರಸ್ವರೂಪ ಇಸ್ ದ ಕಾಮಕಲಾ ಸ್ವರೂಪ.
ದ್ಯಾಟ್ ಈಸ್ ಎಕ್ಸ್ಪ್ಲೈನ್ಡ್ ಇನ್ ದ 19th ಶ್ಲೋಕ ಕಾಲ್ಡ್ ಮುಖಂ ಬಿಂದುಂ ಕೃತ್ವ. ಅಲ್ಲಿ 19ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದರ ಮೇಲ್ಗಡೆ ಇರೋದು ಸಟ್ಲೆಸ್ಟ್ ಇರೋದು ಕುಂಡಲಿನಿ ಸ್ವರೂಪ. ಕುಂಡಲಿನಿ ಸ್ವರೂಪ ಈಸ್ 4 grades ಅಬೌವ್ ಸ್ಥೂಲ, 3 grades ಅಬೌವ್ ಮಂತ್ರ ಸ್ವರೂಪ, 1 grade ಅಬೌವ್ ಅವರ್ ಕಾಮಕಲಾ ಸ್ವರೂಪ. ಇದೆಲ್ಲ ಮೆಟಾ 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 ಲೆವೆಲ್, ಆಬ್ಸ್ಟ್ರಾಕ್ಟಿನ ಆಬ್ಸ್ಟ್ರಾಕ್ಟ್ ಇದು. ತತ್ವ ಫಿಲಾಸಫಿಗೆ ಸಿಗತ್ತಷ್ಟೇ ಇದು, ನಥಿಂಗ್ ಬಿಯಾಂಡ್ ದಟ್. ಸೊ ಈ ಕುಂಡಲಿನಿ ಸ್ವರೂಪವನ್ನು 7ನೇ ಶ್ಲೋಕದಲ್ಲಿ ತಗೋತಾರೆ. ಇವತ್ತು ಹೇಳಬೇಕು, ಹೇಳಿಬಿಡೋಣ, ಯಾಕಂದರೆ ಅದು ಬೀಜವಾಪವಾಗಿ ನಿಲ್ಲಬೇಕು. ಪ್ರಸಂಗ ಹೇಳ್ತೀನಿ. ಭಗವತಿ ಲಲಿತಾ ತ್ರಿಪುರ ಸುಂದರಿಯ ನಿರ್ಗುಣ ಹಾಗೂ ಸಗುಣ ರೂಪಗಳಲ್ಲಿ ಎರಡರಲ್ಲಿಯೂ ಅವಳು ಉಪಾಸ್ಯಳು. ವಿ ವರ್ಷಿಪ್ ಲಲಿತಾ ತ್ರಿಪುರ ಸುಂದರಿ ಇನ್ ದ ಸಗುಣ ರೂಪ ಆ್ಯಂಡ್ ನಿರ್ಗುಣ ರೂಪ. ಈ ಸೌಂದರ್ಯ ಲಹರಿ 7ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಆದಿಶಂಕರರು ಅಂದರೆ, ಜಗನ್ಮಾತೆಯ ಸಗುಣ ರೂಪದ ವರ್ಣನೆಯನ್ನು ಮಾಡಿದ್ದಾರೆ ಇಲ್ಲಿ. ಇಂಟ್ರೆಸ್ಟಿಂಗ್. ಹಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ದ ಸಗುಣ ರೂಪ ವರ್ಣನೆ ಆಫ್ ದೇವಿ. ಅದನ್ನು ಮಾಡುತ್ತಾ ಭಗವಂತನಾದ ಸದಾಶಿವನ ಅಹಂಕಾರ ಸ್ವರೂಪಿಣಿಯಾಗಿ ಅತ್ಯಂತ ಸುಂದರ ರೂಪದಲ್ಲಿರುವ, ತನ್ನ ಕರಗಳಲ್ಲಿ ಧನುಸ್ಸು, ಬಾಣ, ಪಾಶಾಂಕುಶಗಳೆನ್ನುವ ಆಯುಧಗಳನ್ನು ಧಾರಣೆ ಮಾಡಿರುವ ಭಗವತಿಯ ದರ್ಶನಾಪೇಕ್ಷೆಯನ್ನು ಆಚಾರ್ಯ ಶಂಕರ ಭಗವತ್ಪಾದರು ಮಾಡ್ತಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಈ ಶ್ಲೋಕವನ್ನು ಶ್ರೀವಿದ್ಯಾ ಸ್ವರೂಪಿಣಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಧ್ಯಾನ ಶ್ಲೋಕವಾಗಿಯೂ ಹಾಗೂ ಆಕೆಯು ಸಾಧಕನ ಮಣಿಪೂರ ಚಕ್ರದಲ್ಲಿ ಕೊಡುವ ದರ್ಶನ ಸ್ವರೂಪವಾಗಿಯೂ ಆಚಾರ್ಯರು ಈ ಶ್ಲೋಕವನ್ನು ರಚನೆ ಮಾಡಿರುವರು. ಇದನ್ನು ನಾನು ಹೇಳ್ತಾ ಇಲ್ಲ, ಲಕ್ಷ್ಮೀಧರರು ಹೇಳ್ತಾ ಇದ್ದಾರೆ. ಹಿ ಹ್ಯಾಸ್ ರಿಟನ್ ಸೇಯಿಂಗ್ ದಟ್ ಅವಳು ಮಣಿಪೂರದಲ್ಲಿ ಯಾರಿಗೆ ಕುಂಡಲಿನಿ ಜಾಗರಣೆ ಮಾಡಿ, ವೆನ್ ಕುಂಡಲಿನಿ ರೈಸಸ್ ಆ್ಯಂಡ್ ಗೋಸ್ ಅಟ್ ದ ಲೆವೆಲ್ ಆಫ್, ಕೆಳಗಡೆ ಅವಳು ಮಂತ್ರ ಸ್ವರೂಪಿಣಿ ಮೂಲಾಧಾರದಲ್ಲಿ, ಮೇಲಕ್ಕೆ ಬಂದಾಗ ಅವಳು ಕಾಮಕಲಾ ಸ್ವರೂಪ. ಎಲ್ಲಿ? ಸ್ವಾಧಿಷ್ಠಾನ. ಇನ್ ಸ್ವಾಧಿಷ್ಠಾನ ಶಿ ಇಸ್ ಕಾಮಕಲಾ. ದಟ್ ಈಸ್ ದ ರೀಸನ್ ವಿ ಹ್ಯಾವ್ ಕಾಮಾಖ್ಯ, ವಿ ಹ್ಯಾವ್ ಕಾಮಾಕ್ಷಿ. ಬೋತ್ ಆಫ್ ದೆಮ್ ರೆಪ್ರೆಸೆಂಟ್ಸ್ ದ ಕಾಮ. ಕಾಮ ಬೀಜ ಈಸ್ ಇನ್ ಅವರ್ ಸ್ವಾಧಿಷ್ಠಾನ. Iconography is fantastic. It's just that we don't understand the iconography. So, ಮೇಲೆ ಕಾಮಾಖ್ಯ, ಕೆಳಗಡೆ ಕಾಮಾಕ್ಷಿ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾಲಿ ಇದ್ದಾರೆ, ಸ್ಥಿತವಾಗಿದ್ದಾರೆ. ಏಕೆ? ಟು ಕಂಟ್ರೋಲ್ ದ ಪಾಪ್ಯುಲೇಷನ್, ಟು ಹೋಲ್ಡ್ ದ ಜೀವಿಗಳನ್ನು ಕರೆಕ್ಟಾಗಿ ನಿಲ್ಲಿಸಬೇಕಲ್ಲ, ಅದಕ್ಕೆ ಕೂತಿದ್ದಾರೆ ಅವರು. ಅದರ ಮೇಲ್ಗಡೆ ಆಸ್ ದ ಕುಂಡಲಿನಿ ರೈಸಸ್ ಫ್ರಮ್ ಮಂತ್ರ ಸ್ವರೂಪ ಟು ಕಾಮಕಲಾ ಸ್ವರೂಪ, ಓನ್ಲಿ ಇನ್ ಮಣಿಪುರ ಚಕ್ರ ಶಿ ಗೆಟ್ಸ್ ದ ಕುಂಡಲಿನಿ ಸ್ವರೂಪ. ಕುಂಡಲಿನಿ ಸ್ವರೂಪವಾಗಿ ಅವಳು ಇಲ್ಲಿ ಸಾಧಕನಿಗೆ ದರ್ಶನ ಕೊಡ್ತಾಳೆ. ಎಲ್ಲಿ? ಯೋಗದಲ್ಲಿ ದರ್ಶನ ಕೊಡ್ತಾಳೆ, ಸಮಾಧಿಯಲ್ಲಿ ದರ್ಶನ ಕೊಡ್ತಾಳೆ. ಕೊಟ್ಟಾಗ ಅವಳು ಸಗುಣ ರೂಪದಲ್ಲಿ ದರ್ಶನ ಕೊಡ್ತಾಳೆ, ಧ್ಯಾನದಲ್ಲಿ. ದಟ್ ಇಸ್ ದ ಲಾಸ್ಟ್ ಇವೆಂಟ್ ಹೊರೈಸನ್ ಫಾರ್ ಸಾಧಕ, ವೇರ್ ಶಿ ಗಿವ್ಸ್ the darshana, because after that rupa tattva is gone, vayu tattva comes, where there is no darshana, there is, she transcends ರೂಪ. ಇದು ಆದಿಶಂಕರ ಬರೆದಿರೋದು. ಇದನ್ನು ಲಕ್ಷ್ಮೀಧರರು ಸಬ್ ಟೆಕ್ಸ್ಟ್ ಆಗಿ ಹೇಳ್ತಾರೆ, ಫುಲ್ ಹೇಳಲ್ಲ. ಸೊ ರೂಪ ತತ್ವ ಗೆಟ್ಸ್ ಟ್ರಾನ್ಸೆಂಡೆಡ್, ಶಿ ಈಸ್ ಇನ್ ವಾಯು, ಸೊ ಶಿ ಈಸ್ ಅವೈಲಬಲ್ ಇನ್ ಸ್ಪರ್ಶ. ಹೌ ಸ್ಪರ್ಶ? ಹೃದಯ ಸ್ಪರ್ಶಿಯಾಗಿ ಸಿಗ್ತಾಳೆ. ಅದಕ್ಕೆ ಭವಾನಿ ಭಾವನಾಗಮ್ಯ. ಶಿ ಈಸ್ ಹೃದಯ ಸ್ಪರ್ಶಿ. ಶಿ ಕಮ್ಸ್ ಇನ್ ಯು ಆ್ಯಸ್ ಅ ಟಚ್ ಆ್ಯಂಡ್ ಫೀಲ್. ಯಾವ ಫೀಲಿಂಗ್? ಯೂನಿವರ್ಸಲ್ ಲವ್ ಎನ್ನುವ ಫೀಲಿಂಗಲ್ಲಿ ಮಾತ್ರ ದೇವಿ ಸಿಗೋದು, ಇಲ್ಲದೇ ಮೈಂಡಿಗೆ ಸಿಗಲ್ಲ ಅವಳು. ಸೊ ಇದನ್ನು ಹೇಳ್ತಾ, ಕಣತ್ ಕಾಂಚೀಧಾಮ ಕರಿಕಲಭ ಕುಂಭಸ್ತನನತ ಪರೀಕ್ಷೀಣಾ ಮಧ್ಯೆ ಪರಿಣತ ಶರಚ್ಚಂದ್ರವದನ ಧನುರ್ಬಾಣಾನ್ ಪಾಶಂ ಸೃಣಿಮಪಿ ದದಾನಾ ಕರತಲೈಃ ಪುರಸ್ತಾದಾಸ್ತಾಂನಃ ಪುರಮಥಿತುರಾಹೋ ಪುರುಷಿಕ. ಓ ಭಗವಂತನಾದ ಸದಾಶಿವನ ಅಹಂಕಾರ ಸ್ವರೂಪಿಣಿ. ಅಹಂ ಈಸ್ ದ ಫಸ್ಟ್ ಡೆವಲಪ್ಮೆಂಟ್ ಆಫ್ ದ ಎಂಟೈರ್ ಯೂನಿವರ್ಸ್. ಭಗವಂತನಿಗೆ ನಾನು ಎನ್ನುವುದು ಗೊತ್ತಾಗಬೇಕಾದರೆ ನಾನು ಸದಾಶಿವ, ಏಕೋಹಂ ಬಹುಶ್ಯಾಮ. ನಾನು ಸದಾಶಿವ, ನಾನು ಪರಬ್ರಹ್ಮ ತತ್ವ, ನಾನು ಶಿವ, ನಾನು ಗಂಡ. ಯಾರ ಗಂಡ? ಶಕ್ತಿಯ ಗಂಡ ಅಂತ ಪುರುಷನಿಗೆ ತನ್ನ ಪುರುಷತ್ವದ ಅರಿವು ಬರುವುದು ಎಲ್ಲಿಂದ? ತನ್ನ ಹೆಂಡತಿಯಿಂದ. ಇಲ್ಲದೇ ಇದ್ರೆ ಅವನು ಗೊತ್ತಾಗಲ್ಲ, ನಾನು ಪುರುಷ ಅಂತ ಗೊತ್ತಿಲ್ಲ ಅವನು.
ಅಲ್ವಾ? ಆ ಪುರುಷತ್ವವನ್ನು, ಅವನ ಸದಾಶಿವನ ಪುರುಷತ್ವವನ್ನು ನೀನು ಸದಾಶಿವ ಅಂತ ತಿಳಿಸಿಕೊಡೋಳು ಯಾರು? ಅವನ ಅಹಂಕಾರ ಸ್ವರೂಪಿಣಿಯಾದ ತಾಯಿ. ಸೊ ಅಲ್ಲಿ ಕಾಮೇಶ್ವರನ ರೋಲ್ ಅವನಿಗೆ ಅರ್ಥ ಮಾಡಿಸ್ಬೇಕಾದ್ರೆ ಸ್ಪಂದಿತುಮಪಿ, ಅವಳು ಬೇಕೇ ಬೇಕು, ಬಿಕಾಸ್ ಆಫ್ ವಿಚ್ ಹಿ ವೈಬ್ರೇಟ್ಸ್ ಆ್ಯಂಡ್ ಹಿ ಕ್ರಿಯೇಟ್ಸ್ ದ ಯೂನಿವರ್ಸ್. ಅಲ್ಲಿ ನಿಂತಿದೆ ಆ ಒಂದು ವರ್ಡು, ಆಹೋ ಪುರುಷಿಕ, ಅಹಂಕಾರ ಸ್ವರೂಪಿಣಿ ಎನ್ನುವಲ್ಲಿಗೆ ದೇವಿಯನ್ನು, ಅವನ ಅಹಂಕಾರ ಸ್ವರೂಪಿಣಿಯಾದ ಭಗವತಿಯನ್ನು ನಾವು ಧ್ಯಾನಿಸಿ ಈ 7ನೇ ಶ್ಲೋಕವನ್ನು ನಾಳೆ ತೆಗೆದುಕೊಳ್ಳೋಣ. ಮತ್ತೆ ವಿ ವಿಲ್ ಟೇಕ್ ಇಟ್ ಇನ್ ಡೀಟೇಲ್. ದಿಸ್ ಎನ್ ಇಂಪಾರ್ಟೆಂಟ್ ಶ್ಲೋಕ, ಸೊ ವಿ ವಿಲ್ ಸ್ಪೆಂಡ್ 1 ದಿನಾನೋ 2 ದಿನ, ಇಟ್ ಡಸ್ ನಾಟ್ ಮ್ಯಾಟರ್. ವಿ ವಿಲ್ ಟೇಕ್ ಇಟ್ ಆ್ಯಂಡ್ ಐ ವಿಲ್ ಟ್ರೈ ಟು ಗಿವ್ ಆಸ್ ಮಚ್ ನಾಲೆಜ್ ಎಸ್ ಪಾಸಿಬಲ್ ಇನ್ ಮೈ ಕೆಪಾಸಿಟಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.